ಶ್ರೀಗೆ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕುತಿಯೊಳು ಅಂಬಿಕಾ ಸುತ ವಿಘ್ನರಾಜನ फिरिदो संतुते विघ्नराजन फिरिदो संतुते अंबुनिदिया आत्मजगे कೈ ಮುಗಿದು अंबुजासन वालियर ವರ್ಣಿಬೇಡಿ ಕಥಾಮೃತವ
ರಕ್ಷಿಸಬೇಕು ತಂದೆ. ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಪ್ರಾಣದೇವನಾದಂತಹ ನಾನೇ ವಾಯುದೇವ. ಯಾಕೆ ಹೇಳಿದೆ? ಪ್ರಪಂಚದಲ್ಲಿರುವಂತಹ ಎಲ್ಲಾ ಜೀವರಾಶಿಗಳಿಗೂ ಒಂದೆರಡು ದಿವಸ ಆಹಾರ ಅಥವಾ ನೀರನ್ನು ಬಿಟ್ಟು ಬದುಕಲೂಬಹುದು. ಆದ್ರೆ ಒಂದು ಕ್ಷಣದಕ್ಕೂ ಗಾಳಿಯಾದ ವಾಯುವಂತಹ ನನ್ನನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಮಾತ್ರವಲ್ಲ, ಅಂದ್ರೆ ಪ್ರತಿನಿತ್ಯವೂ ನಾನು ಮನುಷ್ಯರಿಗೆ ಬೇಕಾದವನಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಅಷ್ಟ ದಿಕ್ಪಾಲಕರಲ್ಲಿ ಓರ್ವನೆನಿಸಿಕೊಂಡಿದ್ದೇನೆ. ಪಂಚಭೂತಗಳಲ್ಲೂ ಸ್ಥಾನವನ್ನು ಗಿಟ್ಟಿಸಿಕೊಂಡವನಿದ್ದೇನೆ. ಪ್ರತಿನಿತ್ಯದಂತೆ ನಮ್ಮೊಡೆಯನಾದಂತಹ ದೇವೇಂದ್ರ ಪ್ರಪಂಚದಲ್ಲಿ ಆಗುವಂತಹ ಆಗು ಹೋಗುಗಳ ಬಗ್ಗೆ ಸಮಾಲೋಚನೆಯನ್ನು ಮಾಡುವುದಕ್ಕೆ ಸಭೆಯನ್ನು ಕರೀತಾನೆ. ಇಂದು ಹಾಗೆ ಸಭೆಯನ್ನು ಮುಗಿಸಿ ಇಲ್ಲಿಗೆ ಬಂದವನಿದ್ದೇನೆ. ನನ್ನ ಮನದಲ್ಲೊಂದು ಆಸೆ ಉಂಟಾಗುತ್ತಾ ಉಂಟು. ನನ್ನಿಂದಲೇ ಉಂಟಾದಂತಹ ಶಕ್ತಿಯೊಂದು ಭೂಲೋಕಕ್ಕೆ ಹೋಗಬೇಕು, ಅದರಿಂದ ಮನುಜರಿಗೆ ಪ್ರಯೋಜನ ಆಗಬೇಕು, ಧರ್ಮ ಸ್ಥಾಪನೆ ಆಗಬೇಕು ಎನ್ನುವುದಾಗಿ. ಆದ್ರೆ ಏನು ಮಾಡೋಣ ಹೇಳಿ? ದೇವರು ನಮಗೆ ಅವಕಾಶವನ್ನು ಕೊಡಬೇಕಷ್ಟೇ. ಆದ್ರೆ ಈ ಸಂದರ್ಭ ನನ್ನ ಮನಸ್ಸೇನೋ ಚಂಚಲವಾಗುತ್ತಾ ಇದೆ. ಭೂಲೋಕಕ್ಕೆ ಹೋಗಬೇಕು ಎನ್ನುವುದಾಗಿ. ಭೂಲೋಕಕ್ಕೆ ಹೋದೆ ಅಂತಾದ್ರೆ ವಿಶೇಷವನ್ನು ಕಾಣಬಹುದು. ಪ್ರತಿನಿತ್ಯ ಬದಲಾವಣೆ ಎಲ್ಲಿ ಅಂತ ಕೇಳಿದ್ರೆ ಅದು ಭೂಲೋಕದಲ್ಲಿ. ಅದಕ್ಕಾಗಿ ಪ್ರತಿನಿತ್ಯವೂ ನಾನು ಅಲ್ಲಿಗೆ ಹೋಗುವವನಿದ್ದೇನೆ, ತಂಪಾದಂತಹ ಗಾಳಿಯನ್ನು ಬೀಸುತ್ತಾ ಹೋಗುವವನು. ಆದರೆ ಇಂದಿನ ಸಂದರ್ಭ ಶರೀರವನ್ನು ಹೊಂದಿಕೊಂಡೆ ನಾನು ಭೂಲೋಕಕ್ಕೆ ಹೋಗಬೇಕೆಂಬುದಾಗಿ ಯೋಚನೆಯನ್ನು ಮಾಡಿದ್ದೇನೆ. ಅಂತರಂಗದಿ ತಿಳಿದು ಹದನವ ಕಾಂತದಲ್ಲಿ ಗರಿವಾಗದಂಗದಿಯೇ ಕಾಂತದಲ್ಲಿ ಗರಿವಾಗದಂಗದು ತವಕದೊಳಿದು ರಮಿಸಿದ ಚಿತ್ತಯೋಗದಲ್ಲಿ ನಮ್ಮದಾದಂತಹ ದೇವಲೋಕವನ್ನು ಬಿಟ್ಟು ಕರ್ಮಲೋಕಕ್ಕೆ ಬಂದವನಿದ್ದೇನೆ. ಇಲ್ಲಿಯ ಸೊಬಗನ್ನೆಲ್ಲ ನೋಡಿದಂತಹ ನನಗೆ ಮನಸ್ಸಿಗೇನೋ ಬಹಳ ಸಂತೋಷವಾಗುತ್ತಾ ಉಂಟು. ಆದ್ರೆ ನನ್ನ ಮನಸ್ಸೇನೋ ಸೆಳೆತಕ್ಕೊಳಗಾಗುತ್ತಾ ಇದೆ. ಚಂಚಲಕ್ಕೆ ಕಾರಣ ಏನೆಂಬುದಾಗಿ ಗೊತ್ತಾಗುತ್ತಾ ಇಲ್ಲ, ಸೆಳೆಯುತ್ತಾ ಇದೆ. ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ತರುಣಿ ಓರ್ವಳು ನನ್ನ ಕುರಿತಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಅರಿತುಕೊಂಡಿದ್ದೇನೆ, ವಾಯುದೇವನಿಂದ ಒಬ್ಬ ಪುತ್ರ ಬೇಕು ಎನ್ನುವುದು ಆಕೆಯ ಆಶೆಯಾಗಿದೆ. ಮೊದಲೇ ಹೇಳಿದ ಹಾಗೆ ನನ್ನದೊಂದು ಶಕ್ತಿ ಭೂಲೋಕಕ್ಕೆ ಹೋಗಬೇಕೆಂಬುದಾಗಿ ನಾನು ಯೋಚಿಸಿದ್ದೆ. ದೇವರು ಅವಕಾಶ ಕೊಡುವವರೆಗೆ ಕಾಯಬೇಕು. ನಾನು ಮಾಡ್ತೇನೆ ಎಂಬುದಾಗಿ ಅವಸರದಿಂದ ಮಾಡಿದೆವು ಅಂತಾದ್ರೆ ಅವಕಾಶ ಕೊಟ್ಟರು ಪ್ರಯೋಜನ ಇಲ್ಲ. ಈ ಸಂದರ್ಭ ಅವಕಾಶ ಕೊಟ್ಟಿದ್ದಾರೆ. ಯಾಕೆ? ನಾನು ಮಾಡಿ ತೋರಿಸ್ತೇನೆ ಅನ್ನುವಂತಹ ಧೈರ್ಯ ಅವರಿಗಿದೆ. ಅದಕ್ಕಾಗಿ ಇಂತಹ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಹಾಗಂತ ದೇವನಾದಂತಹ ನಾನು ಓರ್ವಳು ಗಿರಿಯಲ್ಲಿರುವಂತಹ ಈ ಹೆಣ್ಣನ್ನು ಕೂಡಿದರೆ ಸರಿಯಾಗುತ್ತದ ಹೇಳಿ? ಲೋಕಾಪವಾದಕ್ಕೆ ನಾನು ಆಗುವನಿದ್ದೇನೆ. ಹಾಗಿದ್ರೆ ಏನು ಮಾಡ್ಲಿ? ಸಿದ್ಧ ಯೋಗದಿಂದ ಆಕೆಯನ್ನು ಕೊಡಬೇಕು.
ದಕ್ಷ ಬಾಳಣ್ಣನು ನೀನು ಏನಾಯ್ತಮ್ಮ ನಿಮಗೆ? ಅಮ್ಮ, ಸರಿಯಾಗಿ ನಾನು ಗಮನಿಸಿಕೊಂಡಿದ್ದೇನೆ. ನೀವು ನಾನು ಬರುವುದನ್ನು ಗಮನಿಸಿಕೊಂಡಂತ ನೀವು ನಿದ್ದೆ ಬರ್ಲಿಲ್ಲ, ಸುಮ್ಮನೆ ಮುಸ್ಕೋ ಹಾಕಿ ಮಲಗಿಕೊಂಡದ್ದಲ್ವಾ? ಏನಮ್ಮ ನನ್ನ ನೋಡಿದ್ರೆ ಆಗುದಿಲ್ವಾ ನಿಮಗೆ? ಮತ್ತೆ ನಿನ್ನ ನೋಡದಿದ್ರೆ ನನಗೆ ಆಗುದಿಲ್ಲ. ಅದು ಸುಳ್ಳು ಹೇಳ್ತಾ ಇದ್ದೀರಿ. ಇಲ್ಲ, ಇದು ನಾನು ಬರುವಾಗ ಎದ್ದ ತಕ್ಷಣ ನಾನೊಂದು ನಿರೀಕ್ಷೆಯಲ್ಲಿ ಬಂದಿದ್ದೆ ಅಮ್ಮ. ಅಮ್ಮ ನೋಡಿದ ತಕ್ಷಣ ನನ್ನನ್ನು ನೋಡಿ ಓಡೋಡಿಕೊಂಡು ಬರುತ್ತಾಳೆ, ಎತ್ತಿಕೊಳ್ಳುತ್ತಾಳೆ, ಮುದ್ದಿಸುತ್ತಾಳೆ, ಬೇಕಾದಂತ ಹಣ್ಣನ್ನೆಲ್ಲ ಕೊಡ್ತಾರೆ ಅಂತ. ಯಾವಾಗಲೂ ನಿನ್ನನ್ನು ಕರೆದು ಎತ್ತಿಕೊಂಡು ಮುದ್ದಿಸುವವಳು ನಾನು. ಹೌದು, ಇವತ್ತು ಬದಲಾವಣೆ ಮಾಡುವಂತಹ ಉದ್ದೇಶದಿಂದ ನನ್ನ ಮಗನಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಉಂಟು ಪರೀಕ್ಷೆ ಮಾಡುವಂತಹ ಉದ್ದೇಶದಿಂದ ಸುಮ್ಮನೆ ಕುಳಿತದ್ದು. ನಿನಗೆ ಪ್ರೀತಿ ಇದ್ರೆ ಅಮ್ಮನ ಸೊಂಟದ ಮೇಲೆ ಹಾರಿ ಕೂತ್ಕೊಳ್ಬೇಕಿತ್ತು ನೀನು. ಕುಳಿತುಕೊಳ್ಳಬಹುದಿತ್ತ? ಮತ್ತೆ ಈಗ ಆಗುದಿಲ್ಲಮ್ಮ, ನನಗೆ ಶಕ್ತಿ ಇಲ್ಲಲ್ಲ. ಏನಾಯ್ತು ಮಗ? ಮತ್ತೆ ಸುಮ್ಮನೆ ಮಲಗಿದ್ರೆ ಆಗುದಿಲ್ಲ, ಸರಿಯಾದ ಸಮಯಕ್ಕೆ ತಿನ್ನುವುದಕ್ಕೆ ಕೊಡ್ಬೇಕು. ಹಾಗೆ ಮತ್ತೆ ಯಾವಾಗಲೂ ಕೊಡ್ತಾ ಇದ್ದಿ, ಇವತ್ತು ಕೊಡುವುದಿಲ್ಲ, ಹಾಗಾಗಿ ಸೊಂಟದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಅಮ್ಮ, ಎಲ್ಲಿ ಉಂಟಮ್ಮ ಕಲ್ಲು ಸಕ್ಕರೆ? ಬಾಳೆಹಣ್ಣು ಎಲ್ಲಿ ಉಂಟಮ್ಮ? ಒಳಗಿಟ್ಟಿದ್ದೀಯಾ ಅಲ್ಲ ಒಬ್ಬಳು ತಿಂದಿದ್ದೀಯಾ? ಎಲ್ಲಿ ನನಗೆ ಕೊಡ್ತೀಯಾ ಅಲ್ಲ ಏನು ಮಾಡುದಿಲ್ವಾ ಅಮ್ಮ? ನೀನು ನನ್ನಲ್ಲಿ ಮಾತಾಡಬೇಡಮ್ಮ. ಓ ಮಗನೇ, ನೀನು ಅಳುತ್ತಾ ಕುಳಿತುಕೊಂಡ್ರೆ ಹೊಟ್ಟೆ ತುಂಬುತ್ತದೆ ಹೇಳು. ಇಲ್ಲ, ಒಂದು ಮಾತು ಹೇಳುದಾ? ಏನಾಯ್ತಮ್ಮ? ಕಂದ ಅಳಲದಿರೋ ಅಳಲದಿರೋ ಒಂದರೆ ಕ್ಷಣದೇ ಅಳಲದಿರೋ ಒಂದರೆ ಕ್ಷಣದೇ ಕಂದ
ಸಂತೋಷ ಯಾಕೆ ಗೊತ್ತುಂಟ? ನಾನು ಯಾವಾಗ ನಿನ್ನ ಮುಖವನ್ನು ನೋಡ್ತೇನೆ ಎಂಬುದಾಗಿ ನೀವು ಸಂತೋಷದಲ್ಲಿ ಕುಣಿತಾ ಇದ್ದೀರಿ, ನನಗೆ ಕುಣಿಯೋದಕ್ಕಾಗ್ತದೆ, ಬಿಸಿ ಬಿಸಿ ಆಗ್ತಾ ಉಂಟು. ನಿನ್ನನ್ನು ಕಂಡಾಗ ಸಂತೋಷ ಆಗುತ್ತದೆ ಮಗನೇ. ಯಾಕೆ? ಹಾಗಂತ ನಿನ್ನ ಹಸಿವನ್ನು ಕಂಡಾಗ, ನಿನ್ನ ಅಳುವನ್ನು ಕಂಡಾಗ ಸಂತೋಷ ಪಡುವುದಲ್ಲ ನಾನು. ಮತ್ತೆ ನಿನ್ನ ಮುಖವನ್ನು ಕಂಡಾಗ ಸಂತೋಷ ಪಡುವವಳು ನಾನು. ಹೌದಾ? ನಾನು ಮಲಗಿದ್ದೆಂಬುದಾಗಿ ಭಾವಿಸಿಕೊಂಡೀಯಾ? ಮತ್ತೆ ಆಹಾ, ಮತ್ತೆ ನನ್ನ ಮಗನ ಬಾಳ ಭವಿಷ್ಯತ್ತಿನ ಬಗ್ಗೆ ಆಲೋಚನೆ ಮಾಡುತ್ತಾ ಕುಳಿತದ್ದು ನಾನು ಕಣ್ಣು ಮುಚ್ಚಿಕೊಂಡು. ಹೌದಾ? ನನ್ನ ಮಗನ ಇಷ್ಟು ವಿದ್ಯಾಭ್ಯಾಸ ಕಲಿಸಿದ್ರೆ ಏನಾಗ್ತದೆ, ಹಾ, ಹಾ. ನನ್ನ ಮಗನಿಗೆ ಅಷ್ಟು ವಿದ್ಯಾಭ್ಯಾಸ ಕಲಿಸಿದ್ರೆ ಏನಾಗ್ತದೆ, ಅಷ್ಟು ದೊಡ್ಡ ವ್ಯಾಸಂಗ ಮಾಡಿದ್ರೆ ಯಾವ ಪದವಿ ಸಿಗಬಹುದು ಎಂಬುದಾಗಿ ಆಲೋಚನೆ ಮಾಡ್ತಾ ಇದ್ದದ್ದು ನಾನು. ಅಷ್ಟು ದೊಡ್ಡ ನಿರೀಕ್ಷೆಯಲ್ಲಿದ್ದೀರಾ? ಹೌದು. ಅಷ್ಟು ದೊಡ್ಡ ನಿರೀಕ್ಷೆಗೆ ಹೋಗ್ಬೇಡಿ ಅಮ್ಮ. ನನಗೆ ಈಗ ಏನಾದ್ರೂ ಕೊಟ್ರೆ ಸಾಕು. ನೀವು ಕಂದ ಒಳಗುಂಟಲ್ಲ? ಒಳಗಿಲ್ಲ, ಏನಿಲ್ಲ ಒಳಗೆ. ಸುಳ್ಳು ಹೇಳ್ಬೇಡಮ್ಮ. ಎಂತದ್ದು ಮಗು? ಇಷ್ಟಿಷ್ಟು ತಂದಿದ್ದೀಯ ಕಲ್ಲು ಸಕ್ಕರೆ. ಒಳಗೆ ಹೊರಗೆ ಓಡಾಡುವಾಗ ಒಂದೊಂದೇ ತಿನ್ಕೊಂಡು ಬರ್ತೀನಿ. ಮತ್ತೆ ಎಲ್ಲಿ ಹಿಡಿದು ಹೇಳು. ನನಗೆ ಗೊತ್ತುಂಟಮ್ಮ ನಾನು ಎಷ್ಟು ತಿಂದಿದ್ದೇನೆ ಅಂತ. ನನಗೆ ಗೊತ್ತಾಯ್ತು. ಯಾರೋ ಕಳ್ಳರು ಇರ್ಬೇಕಾ ಅಂತ ಅಮ್ಮ. ಮಗ, ಅದಿಲ್ಲದಿದ್ರು ತೊಂದ್ರೆ ಇಲ್ಲ. ಕಂದ ಅಳಲದಿರು ಒಂದರ ಕ್ಷಣದಲ್ಲಿ ನೀನು ಸುಂದರ ವದನ. ನೀನು ಹೌದಾ? ನೀನು ಹತ್ರ ಉಂಟಲ್ಲ, ನಿನ್ನ ಮುಖ ವಿಕಾರ ಆಗ್ತದೆ. ಅಮ್ಮ ನೋಡಲ್ಲ, ಅಳ್ಬಾರ್ದು ಮಗ. ಮತ್ತೆ ಕಾಣುವಂತಹ ಬಂಡೆ ಮೇಲೆ ನೀನು ಕುಳಿತಂತಾದರೆ ಒಂದು ಅರೆ ಕ್ಷಣದಲ್ಲಿ ಕಲ್ಲು ಸಕ್ಕರೆ, ಬಾಳೆಹಣ್ಣು, ಜೇನು ತುಪ್ಪ, ಹಾಲು ಎಲ್ಲವನ್ನು ತಂದು ನನ್ನ ಕೈಯಾರೆ ನಾನೇ ತಿನ್ನಿಸ್ತೇನೆ. ಅಮ್ಮ ಇಷ್ಟೆಲ್ಲ ಉಂಟು ಅಂತಾದ್ರೆ ಅರೆ ಕ್ಷಣ ಯಾಕಮ್ಮ? ಇಲ್ಲಿ ಉಂಟಲ್ಲಮ್ಮ ಒಳಗೆ, ಅದನ್ನೇ ಕೊಟ್ರೆ ಆಯ್ತಲ್ಲ. ಒಳಗೆ ಸರಿ ಇಲ್ಲ ಅಂತ? ಒಳದಿಲ್ವಾ? ಎಲ್ಲ ಹಾಳಾಗಿದೆ ಅಮ್ಮ. ಈಗ ನೀನೇನ್ ಮಾಡ್ತೀಯ? ಈಗ ನಮ್ ಜಾತಿಯವ್ರು ಬೇರೆಯವ್ರ ತಿಂದು ಹೋಗ್ಲಿ, ನೀನು ತಿನ್ನೋದು ಬೇಡ. ನೀನ್ ಇಲ್ವಾ? ಅಮ್ಮ ನೀವು ಕುಳ್ಳಿರಿಸ್ತೀರ. ಹೌದು. ಈ ಕಲ್ಲ ಮೇಲೆ ಕುತ್ಕೊಳ್ಬೇಕು. ನಾನು ಬರುವ ತನಕ ಎಲ್ಲಿಗೂ ಹೋಗಬಾರದು. ಯಾವ ಗೆಳೆಯರು ಕರೆದ್ರು ಹೋಗಬಾರದು. ಮತ್ತೆ ಇಲ್ಲೇ ಇರ್ಬೇಕು. ಅವ್ರು ಎಲ್ಲರೂ ತಿನ್ನೋದಕ್ಕೆ ಕೊಟ್ರೆ ಹೋಗ್ಬೇಕಲ್ಲ. ಏನ ಮಗ, ನಾ ಬರ್ತಿರ್ಬೇಕ? ಅಮ್ಮ ನಾನೇನ್ ತಿನ್ನಿಸ್ಬೇಕು ನಿನಗೆ? ಹೆಚ್ಚು ಕಾಯುವುದಿಲ್ಲ. ಇಲ್ಲ ನಾನು ಬರ್ಬೇಕು ನನ್ನ ಜೊತೆಗೆ. ನೀ ಬರುದು ಬೇಡ, ನೀನು ಮೊದಲು ಆಯಾಸಗೊಂಡವ್ರು ಹಸುವಿನಿಂದ. ಹೌದಮ್ಮ, ನನಗೇನಾದ್ರೂ ಆದ್ರೆ ಮತ್ತೆ ಇದು ಮಗ, ಹೌದಲ್ವಾ? ಅಮ್ಮ ಏನ್ ಮಾಡುದಮ್ಮ ಈಗ? ನೀನು ಹೀಗೆ ಕುಳಿತುಕೋ. ಇಲ್ಲಿ ಬಿಡುವುದಿಲ್ಲಲ್ಲಮ್ಮ, ಹೇಗೆ ಕೂತ್ಕೊಳ್ತೇನೆ ನಾನು. ಅದಕ್ಕೆ ಕೂತ್ಕೊಂಡದ್ದು ಹೇಗೆ? ನನ್ನ ಸಮಸ್ಯೆ ಅರ್ಥ ಮಾಡಿಕೊಂಡಿದ್ದೀಯ. ಬೇಗ ಹೋಗಿ ಬರ್ತೇನೆ. ಬರ್ಬೇಕು ನಾನು. ಬರೆ ಬರೆ ಮಾತಡ ಬಾಲಕನ ಅಮ್ಮ ಸರದರಲ್ಲಿ ಕುಳ್ಳಿರಿಸುತ್ತ ಉದ್ಯಾನ ಚರಿದೆ ಸುಫಲಗಳ ತರುವ ತಾಣೆನು ತಾರ ತರುಣಿ ಪಾಗನು ತರುಣಿ ಪಾಗನು ನಭ ಪರಿಗಿದಳಾದ ನಭ ಪರಿಗಿದಳಾದ ಭಾಸ್ಕರನ ಕಾಣುದ ಇಂತೆಂದನ ಉತ್ತಮ ಬಲವ
ಅದನ್ನು ತಿಂದಂತಾದ್ರೆ ಅದರಿಂದ ಬರುವ ಹಣ್ಣು ನನ್ನ ಆರೋಗ್ಯಕ್ಕೆ ಒಳ್ಳೆಯದು, ಹಸಿವನ್ನು ಕೂಡ ನಿವಾರಿಸ್ತದೆ. ಹಾಗಾಗಿ ಸುತ್ತಮುತ್ತಲು ನೋಡುವಾಗ ಯಾರು ಇಲ್ಲ, ಇಲ್ಲದ್ರೆ ಗೊತ್ತಾಯ್ತು ಅಂತಾದ್ರೆ ಅವರು ಓಡಿ ಹೋಗಿ ಅದನ್ನು ಪಡೆದುಕೊಳ್ತಾರೆ. ಹಾಗಾಗಿ ಯಾರು ಕೂಡ ಬರಬಾರದು. ಅದಕ್ಕಿಂತ ಮೊದಲು ನಾನು ಹಣ್ಣನ್ನು ಪಡೆದುಕೊಳ್ಬೇಕು. ಹಾಗಾಗಿ ಮೇಲ್ಮುಖವಾಗಿ ಹಾಕ್ತೇನೆ. ಒಂದು ಕಾಲದಲ್ಲಿ ಸಮುದ್ರ ಮಥನವು ಆರಂಭವಾಯಿತು. ಆ ಸಂದರ್ಭದಲ್ಲಿ ದೊರಕಿರುವಂತಹ ಸುವಸ್ತುಗಳು ಅನೇಕ. ಅಮೃತವೇ ಬಂದದ್ದು ಕೊನೆಗೆ. ರಕ್ಕಸರ ಒಂದು ಸಾಲು, ದೇವತೆಗಳ ಒಂದು ಸಾಲು. ಅಮೃತಕ್ಕಾಗಿ ಎಲ್ಲರೂ ಹತೊರೆತಿರುವಂತಹ ಸಂದರ್ಭ. ರಕ್ಕಸರ ಸಾಲಲ್ಲಿದ್ದಂತಹ ನಾನು ರೂಪಾಂತರದ ದೇವತೆಗಳ ಸಾಲಲ್ಲಿ ಕುಳಿತುಕೊಂಡೆ. ಮೋಹಿನಿ ರೂಪದಿಂದ ಇದ್ದವಳು ಯಾರೆಂಬುದಾಗಿ ನಮಗೆ ಗೊತ್ತಿಲ್ಲ. ಅಮೃತ ನನ್ನ ಕೈಗೆ ಬಂತು. ಅಮೃತವನ್ನು ಕುಡಿಯುವುದಕ್ಕೆ ಬಾಯಿ ತೆರೆದೆ. ಸ್ವಲ್ಪ ಕುಡಿದಿದ್ದೇನಷ್ಟೇ. ಹೌದು, ರುಂಡ ಮುಂಡಗಳು ಬೇರೆ ಬೇರೆ ಆಗಿ ಹೋಯ್ತು. ಎಲ್ಲ ತಂದೇನೆ. ನಾನೇನು ಸಾಯಲಿಲ್ಲ, ನಾನು ಬದುಕಿದ್ದೇನೆ. ಹಾಗಾಗಿ ಗೊತ್ತಾಯ್ತು, ಅಮೃತಪಾನ ಮಾಡಿದ್ದೇನೆ. ಸ್ವಲ್ಪ ಕುಡಿದಿಂದ ನನಗೆ ಸಾವಿಲ್ಲ ಎನ್ನುವ ಹಾಗೆ. ಹೌದು, ಇದು ನನ್ನ ದುರದೃಷ್ಟವೇ ಸರಿ. ರುಂಡ ಮುಂಡಗಳು ಬೇರೆ ಆದ್ರೆ ಏನಂತೆ. ರಾಹು ಕೇತುಗಳಾಗಿ ನಾವು ಕಾಣಿಸಿಕೊಂಡಿದ್ದೇವೆ. ದೇವೇಂದ್ರನೇ ನಮಗೆ ಒಂದು ಉದ್ಯೋಗವನ್ನು ಕೊಟ್ಟಿದ್ದಾನೆ. ನನಗೆ ವಂಚನೆಯನ್ನು ಮಾಡಿದ, ಅನ್ಯಾಯವನ್ನು ಮಾಡಿದಂತಹ ಸೂರ್ಯ ಚಂದ್ರರನ್ನು ಯಾವ ಕಾಲಕ್ಕೂ ನಾನು ಬಿಡುವುದಿಲ್ಲ. ಹೀಗೆಂದು ಈ ಅಂಬರ ಪಥದಲ್ಲಿ, ಸೂರ್ಯ ಮಂಡಲದಲ್ಲಿ ಅವರಿಗೆ ಹಿಡಿಯುವುದೇ ನನ್ನ ಕಾಯಕ. ಎಂದಿನಂತೆ ಸೂರ್ಯನನ್ನು ಪೀಡಿಸುವುದಕ್ಕಾಗಿ ಮುಂದುವರಿದಿದ್ದೇನೆ ಅಷ್ಟೇ. ಈ ಗಾಳಿಯಲ್ಲಿ ಯಾವುದೋ ಒಂದು ಮೇಲೆ ಬರ್ತಾ ಉಂಟಲ್ಲ, ಏನು ವಿಚಾರಿಸಬೇಕು, ತಡೆದು ಮಾತಾಡಲೇಬೇಕು.
ಸರಿ, ರಾಹು ಕೇತುಗಳು ನಾವು ಈ ಸಂದರ್ಭದಲ್ಲಿ ನಾನು ತಡೆದು ನಿಲ್ಲಿಸುವುದಕ್ಕೆ ಕಾರಣವಿದೆ. ಏನು? ಯಾರಪ್ಪ ನೀನು ಬಾಲಕ? ಎಲ್ಲಿಂದ ಬಂದವ? ಇನ್ನು ಮೇಲೆ ಮೇಲೆ ಹೋಗುವುದಕ್ಕೆ ಪ್ರಯತ್ನ ಪಟ್ಟದ ಇರುವೆ. ಏನು ಕಾರಣ ಹೇಳು? ನನ್ನನ್ನು ವಿಚಾರಿಸುತ್ತಾ ಇದ್ದೀಯ. ನನ್ನ ಪರಿಚಯ ನಾನು ಹೇಳುವುದಕ್ಕಿಲ್ಲ. ಅಲ್ಲಿ ಕಾಣುವಂತಹ ಹಣ್ಣು ಅದು ಬೇಕು, ಬಿಡುವುದಿಲ್ಲ ಅಂತ ಹಣ್ಣು. ಮುಂದೆ ಕಾಣುತ್ತಿರುವುದು ಕೆಂಪು ಕೆಂಪು ಯಾವುದು? ಅದು ಹಣ್ಣು ಪುಣ್ಯಾತ್ಮ. ಅಲ್ಲೇ ಇರುವಂತ ನಿನಗೆ ಗೊತ್ತಿಲ್ವಾ? ಹಣ್ಣು ಅಲ್ಲ ಪುಣ್ಯಾತ್ಮ. ನೀನು ಹೇಳಿದ್ರೆ ನಂಬುವುದಿಲ್ಲ ನಾನು. ಅದು ಲೋಕದ ಕಣ್ಣು. ನನಗೆ ವಿಚಾರ ಗೊತ್ತಾಯ್ತು. ಅದು ಹಣ್ಣಲ್ಲ. ನಿನಗೆ ಹಸಿವಾಗ್ತಾ ಉಂಟಾ? ಹಸಿವು ನನಗೆಲ್ಲ, ನಿನಗೆ ಆಗುದಿಲ್ಲ. ಬೇಕಿದ್ರೆ ಬೇರೆ ಹಣ್ಣು ತಗೋ ನೀನು. ನನಗೆ ಅದು ಬೇಕು. ಹಣ್ಣಾದ್ರೆ ನಾನು ಕೊಡ್ತಿದ್ದೆ, ವ್ಯವಸ್ಥೆ ಮಾಡ್ತಿದ್ದೆ. ಸರಿ, ಅದು ಸೂರ್ಯ. ಸೂರ್ಯ ಜಗತ್ತನ್ನು ಬೆಳಗುವಂತಹ ಸೂರ್ಯನ ಸಮೀಪ ತಾವಿಸಿ ಹಣ್ಣೆಂಬುದಾಗಿ ನಿನ್ನ ಮುಂದೆ ಹೋದಂತಾದ್ರೆ ಕರಟಿ ಹೋಗುವೆ. ನಿನ್ನ ಬುದ್ಧಿಗೆ ಕೊಡ್ಲೇಬೇಕು. ಏನು? ಹಾಗಾಗಿ ಹಣ್ಣು ಭಾವಿಸಿ ಬಂದವನಿಗೆ ಈ ರೀತಿಯಾದ ಮಾತನ್ನು ಹೇಳುತ್ತಾ ಇದ್ದಿಂತಾದ್ರೆ ನಾನು ಕೂಡ ಸುಮ್ಮನೆ ಬಿಡುವುದಿಲ್ಲ. ಏನು? ಕೈಯಲ್ಲಿ ನೋಡು. ಎಂತದ್ದು? ಏನಿಲ್ಲ ಇದ್ರೆ ಕಿರೀಟ ಅದು ಬರ್ತದೆ ಇಲ್ಲಿಗೆ. ಹೌದಾ? ಹೌದು. ಹೊರಟು ಬಂದ ವಿಚಾರ ಏನಾಯ್ತು ನಿನಗೆ? ಕೇಳು ನಿರ್ಜಲ ರಾಧಿನಾಥ ಯಾಗಾದ ಭಂಗ ಪಾರಾಬ್ದಿಯ ಮತ ನದಿ ನೀವು ಎಲ್ಲರೂ ಪಾಲಿಸಿದ ಏನಾಯ್ತು? ರಾಹು ಕೇತುಗಳಂತಹ ನಮಗೆ ಉದ್ಯೋಗವನ್ನು ಕೊಟ್ಟವರು ತಾವೇ. ಬಿಡು, ಕೊಟ್ಟದ್ದು ಗೊತ್ತಿದೆ ನನಗೆ. ಹೌದು ಪ್ರಭು. ಏನಾಯ್ತು ಈಗ? ಈ ಸಂದರ್ಭದಲ್ಲಿ ನನ್ನ ಕಾಯಕವನ್ನು ಬಿಟ್ಟು ಇಲ್ಲಿ ಬರಬೇಕು ಅಂತಿದ್ರೆ ಬಲವಾದ ಕಾರಣವಿದೆ. ಯಾವುದದು? ನನಗೆ ವಿಘ್ನವಾಯಿತು. ಏನಾಯ್ತು? ಸೂರ್ಯ ಮಂಡಲದತ್ತ ಒಬ್ಬ ಬಾಲಕ ಪ್ರವೇಶ ಮಾಡಿದ. ಕುಳಿದಾನವ?
ಇಲ್ಲ, ಹಾ. ಅವನನ್ನು ತಡೆದು ನಿಲ್ಲಿಸಿದೆ. ನಿಲ್ಲಿಸಿದಾಗ ಹತ್ತಿರ ಹೋಗಬೇಡ, ಸುಟ್ಟು ಹೋಗುತ್ತೆ ಅನ್ನುವ ಹಾಗೆ. ಏನಂದ? ಅದು ಹಣ್ಣಂತೆ, ಹಾ. ಅದನ್ನು ಹಣ್ಣೆಂಬುದಾಗಿ ಭ್ರಮಿಸಿ ಮುಂದುವರಿಯುತ್ತಾ ಇದ್ದಾನೆ. 4 ಬಾರಿಸಬೇಕಿತ್ತು ಅವನಿಗೆ. 4 ಬಾರಿಸುವುದಕ್ಕಾಗಿ ಹೋದೆ. ಹಾ. ಅವನು ಬಾರಿಸುವುದರಲ್ಲಿ ನನಗೆ ನಿಲ್ಲುವುದಕ್ಕೆ ಸಾಧ್ಯವಾಗಿಲ್ಲ. ಅವನು ಹೊಡೆದರೆ ಓಡಾಡಿಕೊಂಡು ಬಂದಿದ್ದೇನೆ. ಬಂದೆಯಾ? ಹೌದು ಪ್ರಭು. ಚಿಂತೆ ಮಾಡಬೇಡ. ಸರಿ. ಅವ ಎಲ್ಲಿದ್ದಾನೆ ತೋರಿಸಿಕೊಡು. ಬನ್ನಿ, ನಡೆ ಹೋಗೋಣ. ಬನ್ನಿ, ಬನ್ನಿ. ಏನಾಯ್ತು ನಿನಗೆ? ನರಕೋರ ಆದ್ರೂ ಏನೋ ಕೇಳ್ತಾರೆ ಅವ. ತಲೆ ಸರಿ ಇಲ್ವ? ಈಗ ನೋಡಿದ್ದು ಮಾರಾಯ, ನೀನು ನರ ಅಲ್ಲ, ಮತ್ತೆ ವಾ ನರ. ಹಾ ಏ ಮಂಗನ ಮರಿಯ, ಯಾವ ಕಡೆ ಹೊರಟದ್ದು? ಹಾ ತಿನ್ನುವುದಕ್ಕೆ ಹೊರಟದ್ದು. ಸೂರ್ಯಮಂಡಲಕ್ಕೆ. ಹೌದು. ತಲೆ ಸರಿ ಇಲ್ವ ನಿನಗೆ? ಯಾಕೆ? ನಿನಗೆ ಹಸಿವಾದದ್ದಿದ್ರೆ, ಹಾ ತಿನ್ನಬೇಕು ಎಂಬ ಅಪೇಕ್ಷೆ ಇದ್ರೆ ಹಾ ನನ್ನ ಜೊತೆ ಬಾ. ಯಾಕೆ? ನಾನು ಜನ ಯಾರು ಗೊತ್ತುಂಟ? ನೀನು ಯಾರು? ಯಾರು ನೀನು? ಮೂರ್ಲೋಕಾಧಿಪತಿ ಹಾ ಇಂದ್ರ ಹಾ ನಮ್ಮ ನಂದನವರಕ್ಕೆ ಕರೆದುಕೊಂಡು ಹೋಗಿ ಹಾ ಬಾಳೆಹಣ್ಣು, ಹಾ ನಿನಗೆ ಬೇಕಾದ ಹಣ್ಣುಗಳ ಹಾ ಕೊಟ್ಟಿಯೇ ಕೊಡುತ್ತೇನೆ. ಹಾ. ಬೇಕಾದ್ದನ್ನು ಆಯ್ಕೆ ಮಾಡಿಕೊಂಡು ತಿನ್ನುವುದು. ಹಾ 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 ಹುಡುಗ, ಓ ಮೈ ಮೈ ಮುರಿಬೇಡ. ಏನಾಯ್ತು? ಹೋಗಬೇಡ, ಹಿಂದೆ ಹೋಗು. ಸ್ವರ್ಗಲೋಕಕ್ಕೆ ಬರ್ಬೇಕು ಅಂತ ನೀನು ಹೇಳುವುದಾ? ಹಾ. ಏಯ್! ಮಡಿಬೇಕೆ ಮೋದಿಗಳು ಕೊಡವಿ ಮಾಡಬೇಡ ಮಂಗ. ನೀನು ಮಂಗ. ಮತ್ತೆಂತದ್ದು? ಮಂಗ ಅಲ್ಲದ ಮತ್ತೆ ನಾನು ಏನಂತ ಕರೆಯುವುದು? ನಿನ್ನ ಹೆಸರೇನು ಹೇಳು, ಅದನ್ನೇ ಕರೆಯುತ್ತೇನೆ. ಸುಂದರ ಎಂಬುದಾಗಿ ನನ್ನನ್ನು ಕರೆಯುತ್ತಾರೆ, ಅದನ್ನೇ ಹೇಳು. ಸುಂದ್ರು, ಏಯ್ ಅದು ಕೂಡ ಸರಿ ಬರುವುದಿಲ್ಲ. ಮತ್ತೆ ನಿನಗೆ ಯಾವುದನ್ನು ಹೇಳಬೇಕು ನಾನು? ನಾನು ಮುತ್ತಿನಿಂದ ಸುಂದರು ಅಂತ ಕರೆಯುವುದು. ಹೌದಾ? ನನ್ನ ಬಾಯಿಂದ ಬಂದ ಶಬ್ದ ಹಾ. ನಿನ್ನ ಕನಸಿನಲ್ಲಿಯೂ ನಿನಗೆ ಅರ್ಥ ಆಗಲಿಕ್ಕಿಲ್ಲ. ಮುದ್ದಿನಿಂದ ಅಮ್ಮ ಕರೆದ್ರೆ ಸಾಕು, ನೀನು ಕರೆಯುವುದು ಬೇಡ. ಡೆ. ಅದರ ವಿಚಾರಕ್ಕೆ ಹೋಗ್ಬೇಡ. ಏನು? ಮತ್ತೆ ನಿನಗೆ ಗೊತ್ತಿಲ್ಲ, ಬಾಲ? ನೀನು ಸ್ವರ್ಗಲೋಕದಲ್ಲಿದ್ರೆ ಹಾ. ಅದನ್ನು ನನ್ನ ಕೆಳಗಿಳಿಸ್ತದೆ ಗೊತ್ತಾ? ಹೌದಾ? ನಿನ್ನ ಬಾಲಕ್ಕೆ ಅಷ್ಟು ಶಕ್ತಿ ಉಂಟು? ನನಗಿಂತ ಹೆಚ್ಚು ಶಕ್ತಿ ಅದಕ್ಕಿದೆ. ಈಗ ಏನು? ನನ್ಗೆ ನಿನ್ನ ಬಾಲದ ವಿಷಯ ಹೇಳಲಿಕ್ಕೆ ಬರಬೇಡ. ಮತ್ತೆ ನಿನ್ನ ಬಾಲದ ಕತೆ ಏನು ಮಾಡಿ ಅದು ಗೊತ್ತುಂಟ? ಏನು? ಇದರಿಂದ ಒಂದು ಜಜ್ಜಿದ್ರೆ ಹಾ. ಬಾಗಿಲ ಸಂಧಿಯಲ್ಲಿ ಸಿಕ್ಕಿದ ಹಾ. ಇಲಿಯ ಬಾಲದ ಹಾಗೆ ಆಗಬೇಕು. ಓಹೋ ಬೇಡ, ನೀನೇ ಹೋಗಬೇಡ. ತೀರ್ಮಾನ ಮಾಡ್ತಾ ಇದ್ದೀಯಲ್ಲ. ಹಾ. ನನಗೆ ಹಣ್ಣು ಬೇಕೆಂಬಂತ ಉದ್ದೇಶದಿಂದ ಇಲ್ಲಿವರೆಗೆ ಬಂದಿದ್ದೇನೆ. ಹಾಗಂತ ನೀನು ಸ್ವರ್ಗಲೋಕದಲ್ಲಿ ಉಂಟು ಅಂತಾದ್ರೆ ಅಲ್ಲಿಗೆ ಬರ್ತಾ ಇದ್ದೆ. ನನಗೆ ಬೇಕಾದ್ದು ಈ ಹಣ್ಣು ಬಿಡುವುದಿಲ್ಲ ಅಂತ ಆದ್ರೆ ಈ ಮೊದಲಿಗೆ ಬಂದ ಒಪ್ಪನೆ ಕೊಟ್ಟಿದ್ದೇನೆ. ಅದನ್ನು ಸರಿಯಾಗಿ ಕೇಳಿಕೊಂಡು ಬಾ ನೀನು. ಮಾತಾಡ. ಈಗ ಅಲ್ಲ, ಮಾತಾಡ್ಲಿಕ್ಕಿಲ್ಲ ಈಗ. ನಿನ್ನಲ್ಲಿ ಅರ್ಥ ಆದವರಲ್ಲಿ ಮಾತಾಡು. ಈಗ ಇವನನ್ನ ಬಿಟ್ರೆ ಅಲ್ಲಿ ಹೋಗಿ ಸಾಯ್ತಾನೆ. ಇಲ್ಲಿಯ ಸಾಯ್ಲಿ ಅಷ್ಟೇ. ಬಾ. ಮಾರುತ
ಸುತಿರಲ ಮಾರುದ ಪುತ್ರನಿಗೊದಗಿದ ವಿಪತ್ತ ಪರಿಕಿದುತ್ತಾಗ ಏನಾಗಿ ಹೋಯ್ತು? ಮತ್ತಕ ತೊಡೆ ಮೇಲಿರಿದುತ್ತ ಮತ್ತಾತನ ಗುಣಗಳ ನೆನೆದು ಮಗನೇ ಪುತ್ರ ಮಾರುತಿ, ಇದೇನಾಗಿ ಹೋಯಿತು? ನಮ್ಮವನೇ ಆದಂತಹ ದೇವೇಂದ್ರ ಈ ಸ್ಥಿತಿಯನ್ನು ಮಾಡಿದ್ನೆ. ನಮ್ಮ ವಾಯುವಿನ ಪುತ್ರ ಅನ್ನುವುದು ಆತನಿಗೆ ಅರಿವಿಗೆ ಬಾರದೆ ಹೋಯಿತೆ. ಛೆ, ನನಗಾದಂತಹ ಸ್ಥಿತಿಯನ್ನು ಯಾರ ಬಳಿಯಲ್ಲಿ ಹೇಳಲಿ? ನನಗಾದ್ರೂ ಇಷ್ಟು ದುಃಖ ಆಗ್ತಾ ಉಂಟು, ಆದ್ರೆ ಆತನ ತಂದೆ ತಾಯಿಗೆ ಹೇಗಾಗಬೇಕು? ಇಲ್ಲ, ನನಗಾದಂತಹ ದುಃಖ ಎಲ್ಲರಿಗೂ ಗೊತ್ತಾಗಬೇಕು, ದೇವೇಂದ್ರನಿಗೆ ಗೊತ್ತಾಗಬೇಕು ಅಂತ ಆದ್ರೆ ನನ್ನ ವಾಯು ಸಂಚಾರವನ್ನೇ ನಿಲ್ಲಿಸಬೇಕು. ಅದಕ್ಕಾಗಿ ಹಿಮಾಲಯದ ತಪ್ಪಲಿನ ಗುಹೆಯೊಳಗೆ ಹೋಗಿ ನನ್ನದಾದಂತಹ ವಾಯು ಸಂಚಾರವನ್ನು ನಿಲ್ಲಿಸಿ ನಾನು ಸ್ತಂಭನಗೊಳ್ಳುತ್ತೇನಂತೆ. ಪರಮೇಶಾದಿ ಸಮಸ್ತ ದೇವತತಿಯೋ ಮುನಿಗಳನ್ನೊಡಗೂಡುತ್ತ ಅರದುದೆಲ್ಲರೂ ಮಾರುದನೋ ಹರಿಹರರೇ, ಪ್ರಪಂಚದ ಕಡೆ ಸ್ವಲ್ಪ ಗಮನವನ್ನು ಹರಿಸಿ ನೋಡ್ತಾ ಇದ್ರೆ ಅವರು ಅವರಷ್ಟಕ್ಕೆ ಗಾಳಿ ಬೀಸ್ತಾ ಇದ್ದಾರೆ. ಏನು ಹೀಗಾಗುವುದಕ್ಕೆ ಕಾರಣ? ಸೆಕೆ ಹೆಚ್ಚಾಗಿದೆ ಅಂತ ತಿಳ್ಕೊಂಡ್ರೆ ಅದಲ್ಲ, ಲೋಕದಲ್ಲಿ ಗಾಳಿಯೇ ಇಲ್ಲ. ಹೀಗಾಗುವುದಕ್ಕೆ ಕಾರಣ ಏನೆಂಬುದಾಗಿ ಯೋಚನೆ ಮಾಡುವಾಗ ವಿಷಯ ಅರಿತೆ. ನಮ್ಮವನೇ ಆದಂತಹ ವಾಯು ಮಗನ ಅಳಿವನ್ನು ತಿಳಿದು ಆತನ ಹೆಣವನ್ನು ಹೊತ್ತುಕೊಂಡು ಹೋಗಿ ಹಿಮಾಲಯದ ತಪ್ಪಲಿನ ಗುಹೆಯಲ್ಲಿ ಅವನ ವಾಯು ಸಂಚಾರವನ್ನು ನಿಲ್ಲಿಸಿದ್ದಾನೆ. ಗುಹೆ ಒಳಗೆ ಸೇರಿಕೊಂಡಿದ್ದಾನೆ. ವಾಯು ಸಂಚಾರ ಇಲ್ಲದಿದ್ರೆ ಪ್ರಪಂಚದ ಜನರು ಬದುಕುವುದಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಇದು ಸರಿಯಲ್ಲ. ಆತನನ್ನು ಸಮಾಧಾನ ಪಡಿಸಬೇಕು. ಅವನನ್ನು ಹೊರಗೆ ಕರೆದು ಪುನಃ ಗಾಳಿ ಬೀಸುವಂತೆ ಮಾಡಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಆದ್ರೆ ಇಷ್ಟಕ್ಕೆಲ್ಲ ಕಾರಣ ಯಾರು? ದೇವೇಂದ್ರ. ಮಾಡುವುದನ್ನೆಲ್ಲ ಮಾಡಿ ಹಾಕಿದ್ದಾನೆ. ಈಗ ಏನು ಗೊತ್ತಿಲ್ಲದವರೆಗೆ ಎಲ್ಲಿಯೋ ಮರೆಯಲಿದ್ದಾನೆ. ಎಲ್ಲಿ ಹೋದ ಅಂತ ಗೊತ್ತಾಗುದಿಲ್ಲ. ಆದ್ರೆ ಅವನಿಗೆ ತಿಳಿಯುವಂತ ಶಕ್ತಿಯೇ ಇಲ್ಲ. ಎಷ್ಟು ಅಧಿಕಾರ ಕೊಟ್ಟರು ಏನು ಬ್ರಹ್ಮದೇವರು, ನಾರಾಯಣ ದೇವರು. ನೀನು ಮಾತಾಡಬೇಡ. ನೀನು ನಾರಾಯಣ ದೇವರು ಬ್ರಹ್ಮದೇವರು ಮಾಡುವಷ್ಟು ಮಾಡಿ ಹಾಕಿ ನಮಗೆ ಏನು ಕೆಲಸ ಇಲ್ಲ ಹಾಗಲ್ವ ನಾವು ಇಲ್ಲಿಗೆ ಬಂದದ್ದೀಗ. ನಾನೆಂತ ಮಾಡಿದ್ದೇನೆ? ಎಂತ ಮಾಡಿದ್ದೇನೆ ಯಾರಿಗೆ ಗೊತ್ತಿಲ್ಲ. ನಾನು ಯಾವಾಗ ಏನು ಮಾಡಿದ್ದೆ? ನಿನ್ನ ಕೈಯಲ್ಲಿರುವುದು ಎಲ್ಲಿ ಹೋಯ್ತೀಗ? ಎಂತದ್ದು? ನೀನು ಕೈಯಲ್ಲಿ ಯಾವಾಗ್ಲೂ ಏನು ಹಿಡ್ಕೊಂಡಿರುವುದು? ವಜ್ರಾಯುಧ. ಎಲ್ಲಿ ಉಂಟದು? ಅದು ಸ್ವರ್ಗದಲ್ಲಿ ಬಿಟ್ಟು ಬಂದದ್ದು. ಸ್ವರ್ಗದಲ್ಲಿ. ಹೌದಾ? ಎಷ್ಟೊತ್ತಿಗೆ ಅದನ್ನೇ ತಡಿಸಿಕೊಂಡು ಸುಮ್ಮನೆ ಹಾಕಿ ಮತ್ತೆ ಅಲ್ಲಿ ಎಂತದ್ದು ಅಡಗಿಸಿ ಇಟ್ಟದ್ದು ನೀನು? ಓ, ಇಲ್ಲಿ ಎಂತದ್ದು? ಅದೇ ನೀವು ಹೇಳಿ. ಮತ್ತೆ ಸ್ವರ್ಗಲೋಕದಲ್ಲಿ ಉಂಟು ಅಂತ ಹೇಳಿದ್ದಿ, ಹಾಕಿಕೊಂಡು ಹೋಗ್ತೀಯಾ? ದೇವೇಂದ್ರ, ನೀವು ಜೋರು ಮಾಡುವುದೇ? ಜೋರು ಮಾಡುವುದಲ್ಲ. ಏನು ನೀನು ಒಂದು ನಮಗೆ ಕೆಲಸ ಕೊಡುವುದಕ್ಕೆ ಈಗ ಇಲ್ಲಿಗೆ ಬಂದದ್ದ? ನಾನೆಂತ ಕೆಲಸ? ಮೂರು ಲೋಕದ ಯೋಗಕ್ಷೇಮವನ್ನು ವಿಚಾರಿಸುವಂತ ಹೊಣೆಗಾರಿಕೆಯನ್ನು ಮೂರು ಮೂರ್ತಿಗಳಾದ ನಾವು ನಿನಗೆ ಇಟ್ಟಿದ್ದೇವೆ. ಹೌದು. ಅದನ್ನೊಂದು ಸರಿಯಾಗಿ ಮಾಡಬೇಕಾ ಬೇಡ? ಮಾಡ್ತಾ ಇದ್ದೇನೆ. ಜೊತೆ ಮಾಡ್ತಾ ಇರೋದು ಮಾಡುದು ಈಗ? ಎಂತ ಮಾಡಿದೆ? ನಾನೆಂತ ಮಾಡಿದೆ? ಲೋಕದಲ್ಲಿ ಏನು ನಡೀತದೆ, ಏನು ಆಗುತ್ತದೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕಾ ಬೇಡ? ನನ್ನಷ್ಟು ಯಾರು ಯೋಚನೆ ಮಾಡ್ತಾರೆ ದೇವ್ರೆ? ಯೋಚನೆ ಮಾಡ್ತಿದ್ರೆ ಈಗ ಏನಾಯ್ತು? ಈಗ ಸ್ವಲ್ಪ ಸಮಯದ ಮೊದಲು ಒಂದು ಹುಡುಗನೊಂದಿಗೆ ಹೋರಾಟ ಮಾಡಿದೀಯಾ? ಹೌದು. ಆತನಿಗೆ ವಜ್ರಾಯುಧದಿಂದ ಹೊಡೆದೆಯಾ? ಹೌದು. ಆತ ಸತ್ತಿದ್ದಾನೆ. ಅಲ್ಲಿ ಸತ್ತಿದ್ದಾನೆ. ನಾನು ಬಿಟ್ಟಿದ್ರೆ ಅಲ್ಲಿ ಸೂರ್ಯಮಂಡಲದಲ್ಲಿ ಸಾಯ್ತಿದ್ದ. ಅದಕ್ಕೆ ಯಾರು ಒಂದು ಬೀಸಿದ್ದಷ್ಟೇ ಸಾಯ್ಲಿ ಅಂತ ಹೊಡೆದತ್ತ. ಅವ ಯಾರು ಅಂತ ತಿಳ್ಕೊಂಡಿದ್ದಿ? ಯಾರು? ನಿಮ್ಮವನೇ ಆದಂತ ನಿಮ್ಮ ಕೂಟದವನೇ ವಾಯುವಿನ ಕಂದ. ಓ, ನಮ್ಮ ಹುಡುಗರ? ನಿಮ್ಮ ಹುಡುಗನೇ. ಈಗ ಲೋಕದ ಕಡೆ ಸ್ವಲ್ಪ ಗಮನ ಹರಿಸು. ಗಾಳಿ ಇಲ್ಲ ಎಂಬುದಾಗಿ ಕಷ್ಟಪಡ್ತಾ ಇದ್ದಾರೆ. ನನಗೂ ಸ್ವಲ್ಪ ಉಸಿರು ಗಟ್ಟಿದಾಗ ನಿನಗೆ ಆಗಬೇಕು ಹೀಗೆ, ಆಗ ಬುದ್ಧಿ ಬರ್ತದೆ ನಿನಗೆ.
ಉಸಿರುಗಟ್ಟುದು. ಈಗ ವಾಯು ಒಳಗಿದ್ದಾನೆ, ಮಗನ ಹೆಣವನ್ನು ಹೊತ್ತುಕೊಂಡು ಹೋಗಿ ಅವನನ್ನು ಸಮಾಧಾನ ಪಡಿಸಿ ನಾವು ಆತನನ್ನು ಹೊರಗೆ ಬರುವಾಗ ಹೇಳ್ಬೇಕು. ವಾಯು ಹೊರಗೆ ಬರ್ಲಿಕ್ಕೆ ಎಂತ ಮಾಡುದು? ನಾವೆಲ್ಲ ಆತನ ಸಮಾಧಾನಗೊಳಿಸಬೇಕು. ದೇವ್ರೆ, ನಾನು ಎದುರು ಬರುವುದಿಲ್ಲ, ನಿಮ್ಮ ಹಿಂದಿನಿಂದ ಇರ್ತೇನೆ. ನಿಮ್ಮದೆಲ್ಲ ಹಿಂದಿನಲ್ಲೇ ಕೆಲಸ. ಎಂತದಾದ್ರೂ ಒಂದು ಉಪಕಾರ ಮಾಡಿ. ಆಯ್ತು. ಓ ಮಾರುತ, ಮಾರುತ ಬಾರೋ ಚರ ಚರ ಬರಿತ ನೀನು ಮೂರು ಲೋಕಗಳಿತ ತತ್ತರಿತ ಆ ಮಾರುತ ಭಾರತ ರಾಜನ ಭರಿತ ಮೂರು ಲೋಕಗಳಿಗದರ ತಚ್ಚರಿತ ಮೂರು ಲೋಕಗಳಿಗದರ ತಚ್ಚರಿತ ಕಾರುಣ್ಯ ನಿಧಿ ನೀ ಸಂಚರಿಸಲಿದ್ದಾರೆ ಆರಿಲ್ಲ ಲೋಕಕ್ಕೆ ಕರ್ತರುತ್ತೇ ಮಾರುತ ಭಾರತ ರಾಜನ ಭರಿತ ಮೂರು ಲೋಕಗಳಿಗದರ ತಚ್ಚರಿತ ಓ ಮಾರುತ, ವಾಯುದೇವ, ಇದೋ ನಿನ್ನನ್ನು ಕರೀತಾ ಇರುವವರು ನಾವು ಮೂರು ಮೂರ್ತಿಗಳು. ವಿಷಯ ಏನು ಅಂತ ನಮಗೆ ಅರ್ಥ ಆಗಿದೆ, ಆದ್ರೆ ಇದು ನಿನಗೆ ಚಂದವೇ ಹೇಳು. ನೀನು ಈ ರೀತಿಯಾಗಿ ಸಂಚರಿಸಿದ ಉಳಿದರೆ ಲೋಕದ ಜನರು ಬದುಕುವುದಕ್ಕೆ ಸಾಧ್ಯ ಇದೆ. ಕಾರುಣ್ಯ ನಿಧಿಯಲ್ವೇ, ಸತ್ತರಿತನಲ್ವೇ? ಓ ವಾಯುದೇವ, ಲೋಕದ ಜನರೆಲ್ಲರೂ ಕಷ್ಟಪಡ್ತಾ ಇದ್ದಾರೆ, ತತ್ತರಿಸುತ್ತಾ ಇದ್ದಾರೆ, ಗಾಳಿ ಇಲ್ಲ ಎಂಬುದಾಗಿ. ಹಾಗಾಗಿ ಇದೋ ಪ್ರಪಂಚದ ಕಡೆ ಕರುಣೆಯನ್ನು ತೋರಿಸಿ ಗುಹೆಯಿಂದ ಹೊರಗೆ ಬಾರೋ. ನಾವು ಮೂರು ಮೂರ್ತಿಗಳು. ಸರ್ವಲಕ್ಷಣ ಭರಿತ ನಿವ ನಡೆದ ಮೇಲಿಲ್ಲೋ ಯಾಕೆ ಬರ್ಬೇಕು? ಸರ್ವಲಕ್ಷಣ ಭರಿತ ನಿವ ನಡೆದ ಮೇಲಿಲ್ಲೋ ಧರೆಯ ಸಂಚಾರ ಯಾಕೆಲಗೆ ವೈರಾಗ್ಯದಿಂದಿರುವೆಗೆ ನಿನಗೆ ವೈರಾಗ್ಯ ನಾ ವೈರಾಗ್ಯದಿಂದಿರುವೆ ಗುಹೆಯೊಳಗೆ ಅನ್ಯರಿಂದ ನಡೆದು ಬವದಿದನೆಂದು ಕಂಬನಿ ತೋರಿಸಿದ ಆಗ ಮಾರುತ, ಯಾಕೆ ಬಂದಿರಿ ದೇವ? ನಿನ್ನನ್ನು ಸಮಾಧಾನ ಪಡಿಸುವುದಕ್ಕೆ. ಯಾವ ಸಮಾಧಾನವೂ ನನಗೆ ಬೇಡ. ಪುತ್ರನಿಲ್ಲದ ಮೇಲೆ ನನಗೆ ಸಮಾಧಾನ ಮಾಡಿ ಏನಾಗುವುದಕ್ಕಂತ ಹೇಳಿ. ಓಹೋ, ನನಗೆ ಪ್ರಪಂಚವೂ ಬೇಡ, ಹ್ಮ್. ನಾನು ಸಂಚಾರವನ್ನೂ ಮಾಡುವುದಿಲ್ಲ. ತೆರಳಿ ನಿಮ್ಮ ಲೋಕಕ್ಕೆ ತೆರಳಿ ದೇವ. ಇಲ್ವಪ್ಪ, ನೀನು ಆ ರೀತಿಯಾಗಿ ಹೇಳಿದ್ರೆ ನಾವು ಹೋಗುವವರಲ್ಲ. ಇದಕ್ಕೊಂದು ವ್ಯವಸ್ಥೆ ಮಾಡದಿದ್ರೆ ನಮಗೆ ಮಾತ್ರ ಅಲ್ಲ ಕಷ್ಟ, ಲೋಕದ ಜನರಿಗೆ ಕಷ್ಟ. ಹಾಗಾಗಿ ಹಿತಚಿಂತನೆಯಿಂದ ನಿನ್ನನ್ನು ಮಾತಾಡಿಸುವುದಕ್ಕಾಗಿ ಬಂದಿದ್ದೇನೆ. ಈಗ ನಿನಗೆ ಬೇಸರ ಯಾಕೆ? ನನ್ನ ಮಗ ಮಾಡಿದ್ದಾನೆ ದೇವ್ರೆ. ಸತ್ತ ಮಗನನ್ನು ಬದುಕಿಸಿಕೊಟ್ರೆ ನೀನು ಹೊರಗೆ ಬರ್ತೀಯಾ? ಅದು ಬರಬಹುದು. ನಾನು ಸೃಷ್ಟಿಕರ್ತ, ಬದುಕಿಸುವುದಕ್ಕಿದ್ದೇನೆ. ಹಾಗಾಗಿ ಯೋಚನೆ ಮಾಡಬೇಡ, ಹೆಣ ಹೊತ್ಕೊಂಡು ಹೊರಗೆ ಬಾ. ಈಗ ಬೇಸರ ನಿನಗೆ? ಹೌದು, ಮಗ ಸತ್ತಿದ್ದಾನಂತಲ್ವಾ? ಈಗ ಎಲ್ಲ ಮಾಡಿದ್ದು ಇವನೇ, ನಮ್ಮವನೇ ಮಾಡಿದ್ದು ಇವನೇ. ಇವನನ್ನು ಯಾಕೆ ನೀವು ಕರ್ಕೊಂಡು ಬಂದ? ಸ್ವಲ್ಪ ಮುಂದೆ ಬಾ. ಬೇಡ, ಅಲ್ಲೇ ಇರ್ಲಿ. ಬೇಡ, ನೀನು ಸ್ವಲ್ಪ ಹೇಳ್ಬೇಕು, ಮುಂದೆ ಬಾ. ನಿನ್ನ ಮಾನ ಮರ್ಯಾದೆ ಎಲ್ಲ ತೆಗಿಬೇಕು. ಮಾತಾಡುವ
ಮರ್ಯಾದೆ ತೆಗಿಲಿ ಗುಟ್ಟ ಹೋಗಿ ಅಷ್ಟು ಹೋಗಿ ಆಗಿದೆ. ಅದಲ್ಲ, ಮತ್ತೆ ನನ್ನ ಮರ್ಯಾದೆಗೆ ಕುಂದು ಬರೋದಿಲ್ಲ. ನೀವಿದ್ದೀರಲ್ಲ, ಅದೇ ಧೈರ್ಯ ಒಂದು ಮೂರು ಮೂರ್ತಿಗಳಾದ ನಾವಿದ್ದೇವಲ್ಲ, ಅದೇ ಧೈರ್ಯದಿಂದ ಅವರಲ್ಲಿ ಆಗ್ಲೇ ಹೇಳಿದ್ದೇನೆ, ಎಲ್ಲ ಒಂದು ಸರಿ ಮಾಡಬೇಕು. ನೀನು ಮಾಡುವಷ್ಟು ಮಾಡಿ ಮತ್ತೆ ನಾವು ಸರಿ ಮಾಡುದು. ಹೇಳ್ತೇನೆ, ಮರುಗದಿರು ಕಾರ್ಯ ಮುಂದುವರಿದು ತಂದೆ ತಾಯಿಗಳಿಗೆ ದುಃಖ ಬರುವುದು ಸ್ವಾಭಾವಿಕ ಅಲ್ಲವೇ? ಅದೇ ಪರಿಸ್ಥಿತಿ ಈಗ ನಿನಗೆ ಬಂದೊದಗಿದೆ. ಮಗನನ್ನು ಬದುಕಿಸಿಕೊಟ್ಟರೆ ನಿನಗೆ ಸಂತೋಷ ತಾನೇ? ಖಂಡಿತ. ಇದು ಕಮಂಡಲ ಜಲ. ಈ ಕಮಂಡಲ ಜಲವನ್ನು ಪ್ರೋಕ್ಷಿಸಿ ನಿನ್ನ ಮಗನನ್ನು ಜೀವಂತಗೊಳಿಸ್ತೇನೆ. ಕುಶಲದಿಂದೆಲ್ಲರಿಗೆ ನಾನು ಬ್ರಹ್ಮದೇವ, ನೋಡು ಇಲ್ಲಿ ನಾರಾಯಣ, ನೋಡಲ್ಲಿ ಪರಮೇಶ್ವರ. ನನಗೆ ಬೇಕಾಗ್ತಿಲ್ಲ. ನಿನಗೆ ನಮಸ್ಕಾರ ಮಾಡುವುದಕ್ಕೆ ಬರುವುದೂ ಇಲ್ಲ. ನೀನು ಅದನ್ನು ಕೈಯಲ್ಲಿ ಇಟ್ಕೊಂಡ್ರೆ ಬಂದ ಹೇಳಿದ್ದು ಬೇಡ ಬೇಡ ಬರುವುದಿಲ್ಲ ಅಂತ ಸುಮ್ಮನಿರು. ಏನು ದೇವ್ರೆ ನೋಡಿ, ಆತನ ಮುಖ ನೋಡಿ ದೇವ್ರೆ, ಎಷ್ಟು ಚಂದ ಕಾಣ್ತಾ ಇದ್ದ. ಚಂದ. ನಾನು ಆ ಚಂದವನ್ನು ಕಂಡೆ ಆತನಿಗೆ ಸುಂದರ ಎಂಬುದಾಗಿ ಹೆಸರಿಟ್ಟದ್ದು. ಆ ಚಂದ ಉಂಟ ನೋಡಿ ಈಗ ಸುಂದರನಾಗಿ ಕಾಣ್ತಾನೆ. ಇಲ್ಲಿ ನೋಡಿ ದೇವ್ರೆ. ಏನು ಮೊದಲು ಚಂದ ಇದ್ದ. ಹೌದು. ಇದು ಎತ್ತರ ಇರಲಿಲ್ವಾ? ಈಗ ಎತ್ತರ ಆಗಿದೆ. ಹೌದಾ? ಈಗ ಚಂದ ಇಲ್ಲ ಅಂತ ಹೇಳಲ್ಲ. ಇದು ಮಾಡಿದ್ದು ಎಂತ ಮಾಡಿದ ಹೊರತದ್ದು ನನಗೆ. ಎಲ್ಲಿಗೆ? ಇಲ್ಲಿಗೆ. ನಿನಗೆ ಅಲ್ಲಿಗಲ್ಲ, ನಿನ್ನ ಮಂಡಿಗೆ ಬೀಳ್ಬೇಕಿತ್ತು. ಮೇಲೆ ಹಾರಬೇಕ ಇವರಿಗೆ. ಮಗು ಅಲ್ಲ ದೇವ್ರೆ, ಅವನಿಗೆ ಗೊತ್ತಾಗ್ಲಿಲ್ಲ. ಬೇರೆಲ್ಲ ಗೊತ್ತಾಗ್ತದೆ, ಇದೊಂದು ಗೊತ್ತಾಗುದಿಲ್ಲ. ನೀನು ಅಳಬೇಡ ವಾಯು, ನೀನು ಮಾತಾಡುವ. ಮಗನ ಮುಖದ ಹಾಗೆ ಕಾಣುತ್ತದೆ. ಅಪ್ಪ ಮಗ ಸೇರಿ ಇಬ್ರು ಹೊಡಿತಾರೆ ನಿನಗೆ. ಅಯ್ಯ, ಇದು ಈಗ ಆತ ಸುಂದರನಿಲ್ಲ ಎಂಬುದಾಗಿ ನಿನಗೆ ಬೇಸರ ಪಡುವಂತ ಅವಶ್ಯಕತೆ ಇಲ್ಲ. ಇದೇ ಮಾಧ್ಯಮನಾಗಿರಿಸಿಕೊಂಡು ಈತನಿಗೆ ಹೊಸ ಹೆಸರು ಏನದು? ನೆಲಸು ಅಳಿಯದೆ ಮುಂದೆ ಹನುಮ
ಹೆಸರನ್ನು ಇಡೋಣ. ಏನದು? ದೇವೇಂದ್ರನ ವಜ್ರಾಯುಧ ಹಾ. ಹನು ಪ್ರದೇಶಕ್ಕೆ ತಾಗಿದೆ. ಹೌದು, ಹಾಗಾಗಿ ಅದು ಊದಿಕೊಂಡಿದೆ. ಊದಿಕೊಂಡಿದೆ. ಇನ್ನು ಮುಂದೆ ಈತನಿಗೆ ಹಾ. ಹನುಮಂತ ಎಂಬುದಾಗಿ ಹೆಸರಾಗಲಿ. ಹೊಸ ಹೆಸರು. ಹೊಸ ಹೆಸರು ಸರಿ. ಹನುಮಂತ. ಆಂಜನೇಯ, ಹಾ, ಮಾರುತಿ, ಸುಂದರ, ಹಾ. ಹೀಗೆ ಹಲವು ಹೆಸರು ಸರಿ ದೇವ್ರೆ. ಮುಗಿಲಿಲ್ಲ. ಇನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಏನು? ಈತ ಹಾ, ಒಮ್ಮೆ ಹುಟ್ಟಿ ಹೌದು, ಸತ್ತು ಪುನಃ ಬದುಕಿದ್ದೆ. ಬದುಕಿದ್ದಾನೆ. ಅಂದ್ರೆ ದ್ವಿಜ, ಹಾ, ಅಂದ್ರೆ ಎರಡನೇ ಜನ್ಮ. ಹಾಗಾಗಿ ಹಾ. ಇನ್ನು ಮುಂದೆ ಇವ ಸಾಯ್ಲಿಕ್ಕೆ ಇಲ್ಲ. ಹೌದಾ? ನೀನು ಚಿರಂಜೀವಿಯಾಗಿ ಮತ್ತೆ ದ್ವಿಜ ಅಂದ್ರೆ ಏನು? ಬ್ರಾಹ್ಮಣ. ಹಾ. ಬ್ರಾಹ್ಮಣ್ಯತ್ವವು ಈತನಿಗೆ ಅನುಗ್ರಹಿಸಿದ್ದೇನೆ. ಸರಿ. ಮುಂದೊಂದು ದಿನ ಬ್ರಹ್ಮಪಟ್ಟವನ್ನು ಅನುಗ್ರಹಿಸ್ತೇನೆ. ಶುಭಮಸ್ತು. ದೇವರು ಒಳ್ಳೆದು ಮಗ, ಒಳ್ಳೆ ಹೆಸರು ಮಾಡಬೇಕು. ಇದು ಮೇಲೆ ಹಾರುವುದಕ್ಕೆ ಹೋಗುದಲ್ಲ, ನಿಂತಲ್ಲಿ ಹಾರು. ನಾರಾಯಣ ದೇವರು ಏನು ಹೇಳ್ತಾರೆ? ನಿನ್ನ ಅನುಗ್ರಹ ದೇವರೇ. ಮಗು ಆಂಜನೇಯ, ಜೀವನ ಪರ್ಯಂತ ನನ್ನ ಚರಣದಾಸನಾಗಿರು. ಪುಣ್ಯಾತ್ಮನಪ್ಪ ನಾರಾಯಣ ದೇವರು ಚರಣದಾಸನಾಗಿ ನಿನ್ನ ಜೀವನ ಪರ್ಯಂತರ. ಪರಮೇಶ್ವರ ದೇವರೇ, ನಿಮ್ಮ ಕೊಡುಗೆ. ಮಗನೇ ಆಂಜನೇಯ, ಇನ್ನು ಮುಂದಕ್ಕೆ ನೀನು ನನ್ನಂತೆ ತತ್ವ ಬರಿತ. ಅವರಲ್ಲಿ ತುಂಬಾ ಸತ್ವ ಉಂಟು. ಹೌದೌದು, ಅವರಂತೆ ಸತ್ವ ಬರಿತಾನಾಗಿರು. ಹೌದು. ಇನ್ನು ದೇವ್ರೆ, ದೇವ್ರೆ, ವಾ, ಇವೆಲ್ಲ ಕೊಟ್ಟ ಮೇಲೆ ನಾನು ಕೊಡ್ಲಿಕ್ಕೆ ಏನಿಲ್ಲ. ಆವಾಗ ಕೊಟ್ಟು ಆಗಿದೆ. ಅಲ್ಲ ಅಲ್ಲ, ಅದೆಲ್ಲ ಸರಿ ಆಯ್ತಲ್ಲ. ಹೌದು. ಈಗ ನಾನೇನಾದ್ರೂ ಕೊಡ್ತೇ ಇದ್ರೆ ಅದೆಂತದ್ದು ಕೈ ಹೀಗೆ ಮಾಡಿ ಪುನಃ ಕೊಡ್ತೀಯಾ? ಆಗಲ್ಲ. ಆಗ ಮತ್ತೆ ನನಗೆ ಒಂದು ಕೆಲಸ ಆಗ್ತದೆ, ಮತ್ತೊಂದು ಹೆಸರು ಕೊಡು. ನನ್ನ ವಜ್ರಾಘಾತದಿಂದ ಹಾ. ಅವನ ಹನುಮತಿಸಲ್ಪಟ್ಟು ಹಾ. ಹನುಮಂತಾದ. ಹೌದು. ಇನ್ನು ಯಾವ ಆಯುಧವು ಹಾ. ಇವನನ್ನೇನೂ ಮಾಡಬಾರದು. ಅಂತಹ ದಿವ್ಯಾನುಗ್ರಹ ನಾನು ಮಾಡುತ್ತೇನೆ. ಹಾ. ಇಂದಿನಿಂದ ಹಾ. ಈತ ವಜ್ರದೇಹಿ. ವಜ್ರದೇಹಿ. ವಜ್ರಕಾಯ. ಛೆ, ಇನ್ನು ಯಾವ ಆಯುಧವು ಇವನಂತಾಗುವುದಿಲ್ಲ. ವಾಯು, ದೇವ್ರೆ, ನಿನ್ನದೊಂದು ಕೊಡುಗೆ ಬೇಕು. ಯಾಕಂದ್ರೆ ಒಂದು ನಿನಗ ಮಾತು ಹೇಳ್ತೇನೆ. ಏನು ದೇವ್ರೆ? ನಿನ್ನ ಅಧಿಕಾರಿ ಯಾರು? ದೇವ್ರೆ. ದೇವೇಂದ್ರ. ಹೌದು. ಒಂದು ಎಲ್ಲಿಗೂ ಹೋಗುವಾಗ, ಏನು ವ್ಯವಹಾರ ಮಾಡುವಾಗ ಒಂದು ಯಜಮಾನರಲ್ಲಿ ಹೇಳಬೇಕೋ ಬೇಡವೋ? ಹೇಳ್ಬೇಕು. ನೀನು ಎಲ್ಲಿ ಎಲ್ಲಿ ಹೋಗಿ ಏನೇನು ಮಾಡ್ತಿದ್ದ ಅವನಿಗೆ ಇದು ಗೊತ್ತು. ಅದು ಹೌದು ದೇವ್ರೆ, ಅದು ನನ್ನ ಸ್ವಲ್ಪ ಎಚ್ಚರಬೇಕು, ತಪ್ಪುಂಟು ತಪ್ಪಾಗಿದೆ. ಹಾಗಾಗಿ ಈಗ ನಾವೆಲ್ಲ ಕೊಟ್ಟಾಯ್ತು. ನಿನ್ನ ಕೊಡುಗೆ ಆದಿತ್ಯ, ಮಗನಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಕೊಡ್ತೇನೆ. ಏನು? ಮಗನೇ ಮಾರುತಿ, ಇನ್ನು ಮುಂದಕ್ಕೆ ನೀನು ವಾಯುವೇಗವುಳ್ಳವನಾಗು. ಈತನ ವಾಯು ಪ್ರಸಿದ್ಧವಾದದ್ದು. ವಾಯುವೇಗವನ್ನು ಎಲ್ಲವನ್ನು ನಾನು ಪಡೆದುಕೊಂಡಿದ್ದೇನೆ. ಈ ವಿಚಾರವನ್ನು ಅಮ್ಮನಲ್ಲಿ ಹೇಳುವುದರ ಜೊತೆಯಾಗಿ ಹಸಿವಾಗ್ತಾ ಉಂಟು. ಹಣ್ಣನ್ನು ಕೊಯ್ದುಕೊಂಡು
ನಾವು ಯಾರು? ಕ್ರೈಸ್ತರು. ಕರ್ಮ ನಿಂದು. ತಪ್ಪಿತ ಬೇರೆ ಹೆಸರಿಟ್ರ? ಕಿರಾತರು. ಕಿರ್ತರು. ಕಿರ್ತರು. ಕಿರಾತರು. ಕಿರಾತರು. ಹ. ಕಾಡಬೇಡದವರು. ಯಾರಿಗೆ? ಕಾಡಬೇಡದವರು. ಕಾಡಿನ ಬೇಡರು ಹಾಗೆ ಹೇಳುವ. ಹೌದು. ಅದಕ್ಕೆ ಇಲ್ಲದ್ರೆ ಬೇರೆ ಅರ್ಥ ಬರ್ತದೆ. ಬೇಡುವವರು. ಅದು ನೀನು. ಬೇಡರವರು. ಬೇಡದವರು. ಹ. ಆಮೇಲೆ ಬೇರೆ ಬೇರೆ ಉಂಟಲ್ಲ ಹೆಸರು. ಹೌದು. ಹ. ಪುಲಿದಿಂದವರು. ಅದು ಒಂದೇ ರುಚಿ ಸಾಕಾಗುದಿಲ್ಲ. ಪುಲಿದಿಂದವರು ಹೇಳ್ತಾರೆ. ಪುಳಿಂದ. ಪುಲಿಂಚರು. ಹೋಗಿ ಆಗಿದೆ. ಪುಳಿಂದ. ಪುಲಿಂದ. ಆ, ಆ. ಬೇರೆ 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 ಹೆಸರು. ಹ. ಅಂದ್ರೆ ಹ. ನಾವು ಕಾಡಿನಲ್ಲೇ ವಾಸಿಸುವವರು. ಹೌದು. ನಮ್ಮ ಉದ್ಯೋಗ ಏನು? ನಾವು ದಿವಾಸ ಹ. ಪೇಟೆಗೆ ಹೋಗುದು. ನಾನು ನೀನು ಜೊತೆಗೆ ಹೆಚ್ಚು ಸಾಮಗ್ರಿದಲ್ಲಿ ಬೇಟೆಗಲ್ವ? ಮತ್ತೆ? ಬೇಟೆಗೆ. ಬೇಟೆಗೆ ಹೋಗುವುದು. ಮೃಗ ಬೇಟೆ. ಹ. ಯಾಕೆ? ಯಾಕೆ? ನಮಗೂ ಜೀವನಕ್ಕೊಂದು ಹೀಗೆ ಅಂತ ರೀತಿ ಉಂಟಲ್ಲ. ಉಂಟು. ಅದೇ ದಾರಿಯಲ್ಲಿ ನಾವು ಹೋಗ್ಬೇಕು. ಹೌದೌದು. ಬೆಳಗ್ಗೆ ಎದ್ದ ಕೂಡ್ಲೆ ಹ. ನಮ್ಮ ಕುಲದೇವಿ ಹ. ಮಾರಮ್ಮನಿಗೆ ನಮ್ಮ ಪೂಜೆ. ಪೂಜೆ. ಹೌದು. ಹೌದು. ಆಮೇಲೆ ಹ. ಸ್ವಲ್ಪ ನಿತ್ಯ ವಿಧಿ ವಿಧಿ. ಎಂತದೆಲ್ಲ ಆಗ್ಬೇಕಾದು. ಹೌದು. ಆಮೇಲೆ ನಮ್ಮ ಪೂರ್ವಜರೇ ಕಲಿಸಿದ್ದುಂಟಲ್ಲ, ಹೌದು. ಒಂದು ಬಿಲ್ಲನ್ನು ಸಿದ್ಧಪಡಿಸಿ. ಒಂದು ಬಿಲ್ಲು ತಗೊಳ್ಳುದು. ಆಮೇಲೆ ಆಮೇಲೆ ಅದಕ್ಕೆ ಕೊಂಬು. ಇದು ಇದು ಕೊಂಬು. ಕೂರಂಬು. ಈಗ ಬೇರೆ ಹೆಸರು ಇಟ್ರ? ಅಲ್ಲ, ಇದ್ದ ಹೆಸರು ಅದೇ, ನೀನು ಹೆಸರು ಬದಲಿಸಿದ್ದು. ಹೌದಾ? ಅದನ್ನ ಮಳೆ ಬರುವಾಗ ಒಳ್ಳೆದದು. ಕೂರಂಬು ಕೂರಂಬು. ಅಂದ್ರೆ ಹ. ಹರಿತವಾದ ಬಾಣಗಳನ್ನು ಹ. ಸಿದ್ಧಪಡಿಸಿಕೊಳ್ಬೇಕು ನಾವೇ. ಬೇಟೆಗೆ ಹೋಗ್ಬೇಕು. ಎಲ್ಲಿಂದ ಎಲ್ಲಿವರೆಗೆ? ಮೂಟ ಬಿದ್ರೆಯಿಂದ ಪಟುಬಿದ್ರೆ ತನಕ. ಬೇಗ ಮುಗಿಯುವುದಿಲ್ವಾ? ಅಲ್ಲ, ಅಷ್ಟೇ ದೂರ ಇರುವುದು. ನಾವ್ ಯಾವತ್ತು ಅಲ್ಲಿಂದಲೇ ಇನ್ಸುರು ಮಾಡುದಲ್ಲ. ಯಾವ್ದು ಮಾಡುದು? ಅಲ್ಲಿಂದ ಮೂಡು ಘಟ್ಟದಿಂದ ಹ. ಪಡು ಕಿನಾರೆ ತನಕ ಹೋಗುವುದು. ನಮ್ಮ ಬೇಟೆ. ಹ. ಹೌದು. ಹ. ಹಾಗಾದ್ರೆ ಹ. ಈ ಪ್ರಾಣಿಗಳನ್ನು ಹೊಡೆಯುವಾಗ ಹ. ನಮಗಿರುವ ಕ್ರಮ ಎರಡೇ. ಎರಡು. ಒಂದು, ಓಡುತ್ತಿರುವ ಮೃಗವನ್ನು ಹ. ಓಡಿಸಿ ಹಿಂದಿನಿಂದ ಬಾಣ ಹೊಡೆಯುವುದು. ಹೌದು. ಅಷ್ಟೇ. ಹ. ಮತ್ತೊಂದು, ಅಡಗಿ ಕುಳಿತು ಪ್ರಾಣಿ ಬರುವಾಗ ಹ. ಹೊಡೆಯುವುದು. ಹೌದು. ಇಷ್ಟಕ್ಕೆ ನಮಗೆ ತರಬೇತಿ ಸಿಕ್ಕಿದ್ದು. ನನ್ನದು ಕ್ರಮ ಬೇರೆ. ಹ. ಮಲಗಿದ ಮೃಗವನ್ನು ಎಬ್ಬಿಸಿ ಹೊಡೆಯುವುದು. ಅದು ಯಾವ ಮೃಗ ಅಂತ ಕೇಳ್ಬೋದಾ? ಸಿಂಹ. ಅದು ನೀನಾ? ಮೊನ್ನೊಂದು ಸಿಂಹ ಬಂತು, ಹ. ತಲೆ ಬೋಳಿಸಿ ಗಳಿಸಿದ್ದೇನೆ. ತಲೆ ದೊಡ್ಡದಿತ್ತ? ಇಷ್ಟು ದೊಡ್ಡದು. ಹೌದಾ? ಈಗ ಸಿಂಹಕ್ಕೆ ಹ. ಬಹುಶಃ ಸೆಕೆ ಆಗ್ಲಿಕ್ಕಿಲ್ಲ. ಯಾಕೆ? ಏನಿಲ್ಲಲ್ಲ ಮೇಲೆ. ಅಲ್ಲ, ಅದು ನನ್ನ ಮುಂದೆ ನಿಂತುಕೊಂಡು ಹ. ಎದೆಯ ಕೇಸರಿ ಈಗ ನೋಡು. ನಿನ್ನದು ಉಂಟಲ್ಲ ತೊಂದರೆ. ಇದು 24 ತಾರೀಕು. ಹಾಗೆ ಹ. ಸಿಂಹವನ್ನು ನೀನು ಅವನು ಮಲಗಿದ್ದನ್ನು ಎಬ್ಬಿಸಿ ಹೊಡೆ. ಎಬ್ಬಿಸಿ ಹೊಡೆಯುವುದು. ಅಬ್ಬಾ. ಮತ್ತೆ ನಾವೇನು ಸಾಮಾನ್ಯದವರ? ಮತ್ತೆ ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕು. ಮತ್ತೆ ಇದು ನನ್ನ ಅಪ್ಪನಿಂದ ಒಂದದ್ದು ನನಗೆ. ಆ, ಅಪ್ಪನದ್ದು ಮಗನಿಗೆ ಬರಲೇಬೇಕು. ಬರ್ಬೇಕು. ಅಪ್ಪನದ್ದು ಬರ ಇದ್ರೆ ಹ. ಅವ ಅಪ್ಪನಿಗೆ ಹುಟ್ಟಿದವಂತ. ಅಲ್ಲ, ಎಲ್ಲ ಅಪ್ಪಂದು ಬರ್ಲಿಲ್ಲ, ಸ್ವಲ್ಪ ಸ್ವಲ್ಪ ಬಂದದ್ದು. ಸ್ವಲ್ಪ ಆದ್ರೂ ಬರಲೇಬೇಕು. ಹ. ಇರ್ಲಿ. ಹ್ಮ್. ಇವತ್ತು ನಿಮ್ಮನ್ನೆಲ್ಲ ನಾನು ಬರ್ಲಿಕ್ಕೆ ಹೇಳಿದ್ ಯಾಕೆ? ಯಾಕೆ? ಬೇಟೆಯಾಡಬೇಕು. ಪಡೆಗೆ ಒಬ್ಬ ಹೊಸ ಅತಿಥಿ ಇದ್ದ. ಇವತ್ತು ಒಂದದ್ದಲ್ಲ. ಇವತ್ತು. ಇರ್ಲಿ, ಬೇಕು ನಮಗೆ ಅಂತದೆಲ್ಲ. ಬೇಕು. ಮತ್ತೆ ಇವೊಬ್ಬ ಹಳಾಬ, ಅವನಿಗೆ ಏನು ಹೀಗೆ ಮೂಡುದಿಲ್ಲ. ಅವನಿಗೆ ಹೆಂಡತಿ ಮಕ್ಕಳದ್ದೇ ದೊಡ್ಡ ಸಮಸ್ಯೆ ಆಗಿದೆ. ಮಲಗುವಾಗ ಜೊತೆಗೆ ಇರ್ತಾನೆ, ಹ. ಎದ್ದು ನೋಡುವಾಗ ಇರುವುದಿಲ್ಲ ಅಂತ. ನಿದ್ದೆಯಲ್ಲಿ ಹೋಗುದು? ಎಲ್ಲಿ ಹೋಗ್ತೇನೆ ಗೊತ್ತಿಲ್ಲ. ಏನೇ ಇರ್ಲಿ. ಹಾಗಾಗಿ ಬೇಕಾದ ಆಯುಧಗಳೆಲ್ಲ ಇದೆಯಾ? ಇದೆ. ಹ. ಒಬ್ಬೊಬ್ಬರಲ್ಲಿ ಒಂದೊಂದು ಆಯ್ದ. ಸರಿ. ಮತ್ತೆ ನಾಯಿ ಒಂದು ಬೇಡ. ಯಾಕೆ? ಇವೆ ಇದ್ದಾನೆ. ಅದು ಯಾಕೆ? ನಾಯಿ ಮಾಡುವ ಕೆಲಸದಿಂದ ಹ. ಮೂಸುವುದನ್ನು ಹ. ಎಲ್ಲಿ ಪ್ರಾಣಿಗಳುಂಟಲ್ಲ, ಹ. ಇವು ಅದರಲ್ಲಿ ನಿಪುಣ. ಅಂದ್ರೆ ಅದು ಮಾಡುವ ಎಲ್ಲಾ ಕೆಲಸ ಮಾಡುದು ಬೇಡ. ಬೇಡ. ಇದು ಒಂದು ಸಾಕು. ಅದು ಸಾಕು. ಹ. ಅವರಿಂದ ನಾನು ಇರ್ತೇನೆ. ಅವನನ್ನು ಇರ್ಲಿ. ಹಾಗಾದ್ರೆ ಕಾಡಿಗೆ ಪ್ರವೇಶ ಮಾಡಿದೆವಲ್ಲ, ಆಡೋಳ ಬೇಟೆ. ಬೇಟೆಯಾಡುತ್ತಾ ಬಂದಾಗ
ಜಗತ್ತಿಗೆ ಆಧಾರವಾದುದು ಧರ್ಮ. ಆ ಧರ್ಮದಲ್ಲಿ ಸತ್ಯವು ಪ್ರತಿಷ್ಠಿತಗೊಂಡಿದೆ. ಜಗತ್ತಿನ ವ್ಯಾಪಾರವೆಲ್ಲವೂ ಸಾಂಗವಾಗಿ ನಡೆಯಬೇಕೆಂದಿದ್ರೆ ಅಲ್ಲಿ ಧರ್ಮವು ಲೋಪವಿಲ್ಲದೆ ನಡೆಯಬೇಕು. ಧರ್ಮೋ ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದ್ರೆ ಆ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ. ಧರ್ಮೋ ರಕ್ಷಿಸಿ ರಕ್ಷಿತ ಅಂತ. ಹಾಗೆ ಇದನ್ನೆಲ್ಲ ತಿಳ್ಕೊಂಡು ಲೋಕ ಕಲ್ಯಾಣಕ್ಕಾಗಿ ದುಡಿಯುವಂತ ಋಷಿ ಮುನಿಗಳು ನಾವು. ಊರವರೆಲ್ಲ ಬಂದು ಹೇಳಿಕೊಂಡ್ರು, ಲೋಕಕ್ಕೆ ಬರಗಾಲ ಬರ್ತದೆ, ಅದಕ್ಕಾಗಿ ಒಂದು ಯಾಗ ಆಗಬೇಕು. ಅದು ಯಾವುದು? ವರ್ಷಾಕರ್ಷಣ ಯಾಗ. ವರ್ಷವಾದ ಮಳೆಯನ್ನೇ ಆಕರ್ಷಿಸುವಂತ ಯಾಗ. ಈ ಯಾಗವನ್ನು ಮಾಡಿ ಹವಿಸನ್ನು ಅರ್ಪಿಸಿದ್ರೆ ಇದರ ಹವಿಸನ್ನುಂಡಂತ ಇಂದ್ರಾದಿ ದೇವತೆಗಳು ಇಳೆಗೆ ಮಳೆಯನ್ನು ಸುರಿಸುತ್ತಾರೆ. ಮಳೆಯಿಂದ ಬೆಳೆಯಾಗ್ತದೆ. ಬೆಳೆಯಿಂದ ನಮ್ಮ ಜೀವನವಾದವರು ಸುಖಕರವಾಗಿ ಸಾಕ್ತದೆ. ಅದಕ್ಕೆ ನಿಮಗೆ ಸೂಚನೆ ಎಲ್ಲ ಕೊಟ್ಟದ್ದು. ಸುವಸ್ತುಗಳನ್ನೆಲ್ಲ ತಯಾರು ಮಾಡಬೇಕು ಅಂತ ಎಲ್ಲ ಇದೆಯಲ್ಲ, ಇಲ್ಲಿ ಕೊಡ್ಬಾರ್ದ? ಇಲ್ಲ, ಒಂದು ಯಜ್ಞ ಕುಂಡದ ಬಳಿಯಲ್ಲಿ ಇರಿಸಿ. ಮೊದಲಾಗಿ ನಾವು ಕುಳಿತುಕೊಳ್ಳುವಂತಹ ಸ್ಥಳ ಶುದ್ಧಿ ಆಗಬೇಕು. ಅದನ್ನು ಮಾಡಿ ಮುಗಿಸೋಣ. ಓಂ ನೆಲ ಶುದ್ಧಿ, ಜಲ ಶುದ್ಧಿ, ಮನ ಶುದ್ಧಿ. ಎಲ್ಲರೂ ಯಜ್ಞ ಕುಂಡಕ್ಕೆ ಅಭಿಮುಖರಾಗಿ ಪದ್ಮಾಸನವನ್ನು ಹಾಕಿ ಕುಳಿತುಕೊಳ್ಳಿ. ನಾವು ಯಾವ ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ವಿಘ್ನ ನಿವಾರಕನಾದ ಗಣಪತಿ ಸ್ತುತಿಯನ್ನು ಮಾಡಬೇಕು. ಎಲ್ಲರೂ ಕೈ ಮುಗಿರಿ, ಕೈ ಮುಗಿರಿ, ಕೈ ಮುಗಿರಿ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಭೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸಂಕಲ್ಪ ಬರಗಾಲ ನಿವಾರಣಾರ್ಥ ವರ್ಷಾಕರ್ಷಣ ಯಾಗಂ ಕರಿಷ್ಯೆ. ಓಂ ಅಗ್ನಿ ಪ್ರಜ್ವಲಿತಂ ಒಂದೇ ಜಾತ ವೇದ ಹುತಾಶನ ಸುವರ್ಣ ವರ್ಣ ಮನನಂ ಸಮಿತ ವಿಶ್ವತೋಮುಖಃ ಅಗ್ನಿ ಪ್ರತಿಷ್ಠಯಾಮಿ. ಓಂ ಇಂದ್ರಾಯ ಸ್ವಾಹಾ.
ಆಗ್ತಿದ್ದಾರೆ ಮಣಿಪಾಲದವರು ನಿನ್ನನ್ನು ಅಲ್ಲಿಗೆ ಕೊಂಡು ಹೋಗ್ಬೇಕು. ಅದು ಹುನಿಪಾಲ ಬೇರೆ ಸರಿ ಅಲ್ಲ, ಹರಿಯದ್ದಿ. ಹೌದೇನು? ನಿಮಗೆ ತಲೆ ಸರಿ ಉಂಟಾ? ಯಾಕೆ? ಈ ಮಧ್ಯಾಹ್ನದ ಹೊತ್ತಿಗೆ ಈ ಸುಟು ಬಿಸಿಲಿಗೆ ಬೆಂಕಿ ಹಾಕಿ ಚಳಿ ಕಾಯಿಸ್ತೀರಲ್ಲ. ನಿಮಗೆ ಮಂಡ್ಯ ಸರಿ ಇಲ್ವಾ? ಏನಾಗಿದೆ? ಇದು ಚಳಿ ಕಾಯಿಸುತ್ತ ಮತ್ತೆ ಸುತ್ತ ಕೂತಿದ್ದೀರಲ್ಲ. ಯಾಕೆ ಮಾಡುದು? ಯಾಗ ಮಾಡುದು ನಿಮ್ಮ ಅಪ್ಪನಿಗೆ ಬೊಜ್ಜ ಮಾಡುದ? ಅದು ಅದು ಹೀಗೆ ಮಾಡ್ತಾರೆ ಈಗ ಅದನ್ನ ಯಾಕೆ ಮಾಡುದು? ಯಾವ ಕರ್ಮಕ್ಕೆ? ಕರ್ಮಕ್ಕೆ. ಇದರ ವಿಷಯ ನಿಮಗೆ ಏನು ಗೊತ್ತಿಲ್ವಾ? ಗೊತ್ತಿದ್ರೆ ನಾವು ಕೇಳ್ತೇವ. ಹಾಗೆ ಸ್ವಲ್ಪ ಪುರಾಣ ಓದಬೇಕು. ನಾವು ಓದಿದ್ದೇವೆ ಕುರಾನ್. ಮೊದಲು ನಿನಗೆ ಹಾಕಬೇಕು. ಅವನಿಗೆ ಸಿಡಿದು ಹಾಕಬೇಕು ದೊಡ್ಡ. ಇದು ಇವರಿಗೆ ತಲೆ ಸರಿ ಉಂಟು. ಅವ ಅದಕ್ಕೆ ಹೋಗಿ ಹೋಗಿ ತುಫ್ಫ ಆಗ್ತಿದ್ದಾನೆ. ತುಫ್ಫ ನಿನಗೆ ನಾಲಿಗೆ ಮಗುಚಿದಿಲ್ವಾ? ಅಲ್ಲ ತುಪ್ಪ ತುಫ್ಫ. ನಿನ್ನನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ನಂಗೆ ಇಲ್ಲ. ತೂ ಬರುದಿಲ್ಲ, ತೂ ಬರುದಿಲ್ಲ. ಮತ್ತೆ ಯಾವುದು ಬರುದು ನಿನಗೆ? ಎಂತದು? ಯಾಗ. ಯಾಗ. ಯಾಕೆ? ಯಾಗ ಅಂದ್ರೆ ಏನು? ಏನು? ಯಾಗದ ಒಂದು ನಿಯಮ ಇದೆ, ಬೇರೆ ಬೇರೆ ಕ್ರಮದ ಯಾಗ ಇದೆ. ಈಗ ನಾವು ಮಾಡ್ತಾ ಇರೋದು ವರ್ಷಾಕರ್ಷಣ ಯಾಗ. ಅದೆಂತದಕ್ಕೆ? ಅದು ಮಳೆಯನ್ನು ಬರಿಸುವಂತ ಒಂದು ಯಾಗ. ಮಳೆ ಕಾಣುವುದೇ ಇಲ್ಲ, ಮಳೆ ಇಲ್ವಾ? ನಾವು ಒಂದು ಇಷ್ಟಾದ್ರೂ ಇವತ್ತು ಮಳೆ ಬರ್ಬೇಕು. ಹೇಳುದು ಇವತ್ತು ಒಂದು ಇಷ್ಟಾದ್ರೂ ಮಳೆ ಬರ್ಬೇಕಿತ್ತು, ಬರಲೇ ಇಲ್ಲ. ಪರಂಪರೆ ಉಂಟು, ಇಲ್ಲಿ ಮಳೆ ಬರ್ಲೇಬೇಕು. 4 ಆನೆಯಾದ್ರೂ ಬರುವ ಕ್ರಮ ಉಂಟು. ಬರ್ಲಿಲ್ಲ ನಿನ್ನ ಯಾಗ ಎಂತದ್ದು ಮತ್ತೆ? ಕೂಡಲೇ ಬರ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಬೆಂಕಿ ಹಾಕುವಾಗ ಅಲ್ಲಿಂದ ಬರ್ಬೇಕು. ಎಂತ ದೇವರು ನಮ್ಮ ಒಕ್ಕಲು ಉಳಿತಿದ್ದಾರೆ. ಮತ್ತೆ ಇವ ಸುಳ್ಳು ಬೇರೆ ಹಾಗೆ ಮಾಡ್ಲಿಕ್ಕೆ ಇವ ಸುಳ್ಳು ಹೇಳು. ಎಂತ ಸುಳ್ಳು ಹೇಳುದು? ನೀನು ಅರ್ಧ ಯಾಗ ಮಾಡಿದಲ್ಲ, ಅರ್ಧ ಆದ್ರೂ ಬರ್ಬೋದಿತ್ತಲ್ಲ. ಎಂತದ ಅರ್ಥ ಮಾಡುದು? ಇವನಿಗೆ ಅರ್ಥ ಇಲ್ಲದೆ ಸರಿ ಆಗ್ಲಿಲ್ಲ. ನಿನಗೆ ಅರ್ಥ ಬೇಕಾಗ್ತದ? ಅಲ್ಲ ಯಾಗ ಯಾಗ ಅದು ಈಗ ಯಾಗ ಮಾಡಿದ್ರೆ ಎಷ್ಟೋ ಸಮಯ ಕಳೆದ ಬಳಿಕ ಮಳೆ ಬರುದು ಕ್ರಮ. ಅದು ಹೀಗೆ ಇಲ್ಲಿಂದ ಹೊರಟ ಹೋಗೆ ಅಲ್ಲಿಗೆ ಮುಟ್ಟಬೇಕು. ಮುಟ್ಟಿ ಅವರ ಅಲ್ಲಿಂದ ಮೂಸಬೇಕು. ನೀನು ಮೂಸುವುದು, ಅವರು ಆಗ್ರಹಣಿಸುವುದು. ಎರಡು ಶಬ್ದಕ್ಕೆ ಒಂದಲ್ಲ ಅರ್ಥ. ಅಂತದೆಲ್ಲ ಹೇಳಲಿಕ್ಕಿಲ್ಲ, ದೇವತೆಗಳ ಆಗ್ರಹಣಿಸುವುದು. ಎಂತದು? ಮಾಡಿದ ಮೇಲೆ ಮತ್ತೆ ಲೆಕ್ಕಾಚಾರ ಆಗ್ಲಿಕ್ಕೆ ಉಂಟು. ಇಲ್ಲಿಂದ ಬಂದ ಯಾಗ ಇಷ್ಟು, ಅಲ್ಲ ಅದಕ್ಕೊಂದು ಇಷ್ಟು ಮಳೆಯನ್ನು ಕೊಡಬಹುದು. ಒಮ್ಮೊಮ್ಮೆ ಮಳೆ ಬರ್ತದೆ ಲೆಕ್ಕಕ್ಕಿಂತ ಹೆಚ್ಚು, ಅದಕ್ಕೆಂತದ ಹೇಳ್ಬೇಕು? ಅದಕ್ಕೆ ಅದೆಂತದ ಅತಿವೃಷ್ಟಿ ಅಂತ. ಹೌದು. ನಿಮ್ಮಂತವರು ಇದ್ದ ಕಾರಣ ಆಗಿಲ್ಲ. ಹಾಗೆ ನಾವು ಈಗಲೂ ಇದ್ದೇವೆ, ಈಗ ಬರ್ಲಿಲ್ಲ. ಯಾಗ ಬರುದು ಬರ್ಲಿಕ್ಕಿಲ್ಲ, ಅದಕ್ಕೆ ಯಾಗಲ್ಲ ಮಾಡಿದ್ದು ಬರಬೇಕು ಅಂತ. ಬರುದಿಲ್ಲಲ್ಲ, ಅದು ಸ್ವಲ್ಪ 1 ವಾರ ಕಳೆದ ಬಳಿಕ ಬರ್ತಾರೆ. ಸಾಯ್ಲಿ, ಮಳೆ ಬರ ಇದ್ರು ಆಗ್ಬೋದು. ಈ ಒಳ್ಳೆ ಒಳ್ಳೆ ಎಂತದ್ದು ವಸ್ತುಗಳನ್ನೆಲ್ಲ ಅದಕ್ಕೆ ಹಾಕ್ತಿರಲ್ಲ. ಹೌದು. ಬೆಲ್ಲ, ಅವಲಕ್ಕಿ, ಕಬ್ಬು, ಹಾಲು, ತುಪ್ಪ, ಬಾಳೆಹಣ್ಣು ಎಲ್ಲ ಕಜ್ಜಾಯ, ಅದನ್ನೆಲ್ಲ ಸುಡುವುದಾದ್ರೂ ತಿಂದ್ರೆ ಹೊಟ್ಟೆ ಆದ್ರೆ. ಓ ಪುಣ್ಯಾತ್ಮ, ಯಾಗದ ಕ್ರಮ ಅದನ್ನೆಲ್ಲ ಅರ್ಪಿಸಬೇಕು. ತಿನ್ನುವುದಕ್ಕೆ ಬೇಕಾದ್ರೆ ಉಂಟಲ್ಲಿ. ಅದನ್ನು ತಿಂದ ಮೇಲೆ ಎಂತಾದ್ರೂ ಬೆಂಕಿ ಅದು ಕೆಂಪು ಕೆಂಪುದುಂಟಲ್ಲ ದಾಳಿಂಬೆ, ಅದು ನಂಗೆ ತುಂಬಾ ಆಸೆ. ದಾಳಿಂಬೆ 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 ಅವ ಹೇಳಿದ್ದಾರೆ ಅರ್ಥ ಉಂಟು. ಅವ ನಿನ್ನೆ ಏರಿಸಿದ್ದು ಸ್ವಲ್ಪ ಹೆಚ್ಚಾಗಿದೆ. ಅದು ಇಳಿಲಿಕ್ಕೆ ಇದನ್ನು ಕೊಡ್ದ. ಅದು ಅದಕ್ಕೆ ಒಳ್ಳೇದಿದು. ಇಕೊಳ್ಳಿ, ನೀವು ಇದಕ್ಕೆ ತೊಂದರೆ ಕೊಡುದು ಬೇಡ. ಈಗ ದೇವರು ಅಲ್ಲಿ ಮಳೆಯನ್ನು ಸುರಿಸುವುದಕ್ಕೆ ತಯಾರಾಗಿದ್ದಾನೆ. ಇದು ಹೀಗೆ ಮುಂದುವರಿದ್ರೆ ಉಂಟಲ್ಲ, ಅಲ್ಲಿಗೆ ನಿಲ್ತಾನೆ. ಇನ್ನ ಯಾಕದಿಂದ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಮೂಗು ಬಿಡ್ಲಿಕ್ಕೆ ನೀವು ಹೋಗಿ ಸ್ನಾನ ಮಾಡಿ ಬಾ. ಇದು ಅದಲ್ಲ, ಇಲ್ಲಿರುವ ಹಾಲನ್ನೆಲ್ಲ ಕುಡಿಯುವುದು. ನಿಮಗೆ ಕುಡಿಯುವುದಕ್ಕೆ ಬೇರೆ ನಾವು ಕೊಡ್ತೇವೆ, ನೀವೇ ಕುಡಿಯಿರಿ. ಅದು ಒಳ್ಳೇದುಂಟು. ಬೇಡ, ನಮಗೆ ತೊಂದರೆ ಕೊಡ. ನಿಮಗೆ ಹಂದಿ ಮಾಂಸ ಬೇಕಾ? ನಮ್ಮೊಟ್ಟಿಗೆ ನಿಲ್ಲಿಸ್ತೀಯ ಅಲ್ವಾ?
ಮರದಿಂದ ಮರಕ್ಕೆ ಹಾರುವವನು ಮರ ಕಣ್ ನಿನ್ನ ಭಾಷೆಯಲ್ಲಿ ಮಂಗನ ಮರಿ ಕೀಶ ಏನ್ ಹೊಸ ಅದೊಂದು ಹೆಸರುಂಟು ಕೀಶ ಕೀಚ ಈಶ ಹೇ, ಏ ಮಂಗನ ಮರಿ ಏ ಅಯ್ಯೋ ನಿನ್ನ ಅವಸ್ಥೆ ಯಾಕೆ? ನಾವು ಇಲ್ಲಿ ಏನೇ ಮಾಡ್ಲಿ ಮರದಿಂದ ಒಮ್ಮೆಲೆ ಕೆಳಗೆ ಹಾರಿದ್ಯಲ್ಲ ಹಾರಿದ್ದು ಮಾತ್ರ ಅಲ್ಲ ನಮ್ಮವ್ರನ್ನೆಲ್ಲ ಆಚೆ ಈಚೆ ಹೊಡೆದು ಓಡಿಸುವುದಕ್ಕೆ ಏ ಕಿರಾತನ್ನ ವಿಶೇಷ ನೋಡಂತೆ ಇದು ಸಾಮಾನ್ಯದಲ್ಲ ಮತ್ತೆ ಇನ್ನ ನೋಡ್ತೇನೆ ಬಾಲ್ ಉಂಟು ನಿನಗಿಲ್ಲ ಅಂತಲ್ಲ ಅಲ್ಲ ಎಲ್ಲ ಮಂಗಗಳಿಗೆ ಉಂಟು ಹಾ. ಆದ್ರೆ ಒಂದು ವಿಶೇಷ ಉಂಟು ಇದಕ್ಕೆ ಬಾಯಿ ಉಂಟು ಉಳಿದವುಗಳಿಲ್ಲ ತಿನ್ನಬೇಡವು ಹಾಗಲ್ಲ ಹಾ. ಇನ್ನೊಂದು ವಿಶೇಷ ಉಂಟು ಇವನಿಗೆ ನಾಲಗೆ ಉಂಟು ಅಯ್ಯೋ ಅದು ಹೊಸತ ಹಾ? ಅದೆಲ್ಲ ಇರುವುದಲ್ಲ ನಾಲಗೆಯಲ್ಲಿ ಸಣ್ಣ ನಾಲಗೆ ಉಂಟ ಅದೆಂತದ್ದು ಮಾತಾಡ್ತದೆ ಅಂತ ಹಾಗೆ ಈ ಕಾಪಿ ಮಾತಾಡ್ತದೆ ಎಂತದ್ದು ಯಾವುದು ಕಾಪಿ ಕಾಪಿ ಒತ್ತಬೇಕಾ ಒತ್ತದು ಬೇಡ ಕಾಪಿ ಹ. ಹಾಗಾಗಿ ಯಾಕೆ ಬಂದೆ ಇಲ್ಲಿಂದ ಹೋಗಕ್ಕೆ ಹೊಡೆದು ಓಡಿಸ್ತೇವೆ ಕೇಳುವುದಕ್ಕೆ ನಾನಿದ್ದೇನೆ ಕಿರಾತರೆ ಏನೋ ಋಷಿ ಮುನಿಗಳು ಮಾಡುವಂತ ಯಾಗ ಯಜ್ಞಗಳನ್ನು ಹಾಳು ಮಾಡಿ ಸೊಕ್ಕಿ ಹೋಗಿದ್ದೀರಾ ನಿಮ್ಮನ್ನು ವಿಚಾರಿಸುವಂತ ಉದ್ದೇಶದಿಂದ ನಾನು ಬಂದದ್ದು ಅವರಿಗೊಂದು ಬದುಕುವುದಕ್ಕೆ ಅವಕಾಶ ಉಂಟು ಎಲ್ಲರ ಹಾಗೆ ಕೂಡ ಅವರು ಕೂಡ ಹಾಗಾಗಿ ಅವರು ಮಾಡುವಂತ ಯಾಗಕ್ಕೆ ಯಾವುದೇ ಕಷ್ಟ ಕೊಟ್ಟು ನಾನು ಬಿಡುವುದಿಲ್ಲ ನಿನ್ನನ್ನು ಬಿಡುವುದಿಲ್ಲ ನೀನು ಮರದಿಂದ ಮರಕ್ಕೆ ಹಾರಿದ್ರೆ ಸಾಕು ಇಲ್ಲಿ ಹಾರುವುದಕ್ಕೆ ನಾವಿದ್ದೇವೆ ಇದು ನನ್ನ ಗೋಳು.
ಒಳ್ಳೆ ನಿದ್ದೆ ಅಲ್ಲ? ಅಲ್ಲಿ ಎಲ್ಲಿ ಓಡಿದ್ದಾರೆ ಎಂಬುದಕ್ಕೆ ಅರ್ಥವಾಗ್ತಾ ಇಲ್ಲ. ಯಾವುದಾದರೂ ಒಂದು ಬದರೆಯಲ್ಲಿ ಇರಬೇಕು. ಹಾಗಾಗಿ ಅರಣ್ಯಕ್ಕೆ ಬೆಂಕಿ ಕೊಡ್ತೇನೆ. ಏನೇ ಆಶ್ಚರ್ಯವಿದು, ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕಾಡ ಕಿರಾತರು ಬಂದು ನಮ್ಮ ಯಾಗವನ್ನು ಕೆಡಿಸುವುದಕ್ಕೆ ಮುಂದಾದ್ರು. ಆ ಹೊತ್ತಿನಲ್ಲಿ ಎಲ್ಲಿಂದಲೋ ಬಂದಂತ ಕಾಡ ಕೋತಿ ಆ ಕಿರಾತರನ್ನು ಓಡಿಸಿ ನಮ್ಮ ಯಾಗ ಸಾಂಗವಾಗಿ ನೆರವೇರುವಂತೆ ಮಾಡಿತು. ಆದ್ರೆ ಆ ಬಳಿಕ ಆ ಕೋತಿ ಮಾಡಿದ್ದೇನು, ಈ ಕಿರಾತರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಈ ಕಾಡನ್ನೇ ಹೊತ್ತಿಸ್ತಾ ಇದ್ದಾನಲ್ಲ, ಬೆಂಕಿ ಕೊಡ್ತಾ ಇದ್ದಾನೆ. ಹಾಗಿದ್ರೆ ಸುಮ್ಮನೆ ಬಿಡಬಹುದೇ? ಈ ರೀತಿಯಾಗಿ ಕಪ್ಪಿ ವರ್ತಿಸುವುದಕ್ಕೆ ಕಾರಣ ಇದೆ. ನನ್ನ ಶರೀರದಲ್ಲಿ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯ ಇದೆ. ನಾನು ಏನನ್ನು ಬೇಕಿದ್ರೂ ಸಾಧಿಸಬಹುದು. ಹಾಗಾಗಿ ಈ ಕಾಡಿಗೆ ಬೆಂಕಿಯನ್ನು ಕೊಡ್ತಾ ಇದ್ದಾನೆ. ಬೆಂಕಿ ಕೊಟ್ಟ ಪರಿಣಾಮ ಗಿಡ ಮರಗಳೆಲ್ಲ ದಗದಗನೆ ಉರಿದು ಭಸ್ಮವಾಗಿ ಬೀಳುತ್ತಾ ಇದೆ. ಪ್ರಾಣಿ ಸಂಕುಲ ಸಾಯುತ್ತಾ ಇದೆ. ಇದೇ ರೀತಿ ಮುಂದುವರಿದರೆ ಲೋಕದಲ್ಲಿ ಸಜ್ಜನರಿಗೆ ಬದುಕುವುದೇ ಕಷ್ಟ. ಈ ಕೋತಿಯನ್ನು ಹಾಗೆ ಬಿಡಬಾರ್ದು. ಕೊಡ್ತೇನೆ ಶಾಪ. ಇನ್ನು ಮುಂದೆ ಈ ಕೋತಿಗೆ ತನ್ನ ಶರೀರದಲ್ಲಿ ಇರುವಂತ ಶಕ್ತಿ ಇವನಿಗೆ ತಿಳಿಯದೇ ಹೋಗಲಿ. ಜ್ಞಾನಿಯವರು ಎಚ್ಚರಿಸಿದಾಗ ಮಾತ್ರ ಇವನ ಶಕ್ತಿ ಇವನಿಗೆ ತಿಳಿಯುವಂತಾಗಲಿ. ಅಯ್ಯೋ ವಿಧಿಯೇ, ಎಂತ ಕಷ್ಟ ಬಂದು ಹೋಯಿತು. ಋಷಿಮುನಿಗಳಿಗೆ ಬಂದಂತ ಕಷ್ಟವನ್ನು ದೂರ ಮಾಡುವಂತ ಉದ್ದೇಶದಿಂದ ಈ ರೀತಿಯಾಗಿ ನಾನು ಮಾಡಿದೆ ಅಂತ ಆದ್ರೆ ಪರಿಣಾಮವಾಗಿ ಶಾಪವನ್ನೇ ಕೊಟ್ಟಿದ್ದಾರೆ. ಏನು ಮಾಡುವುದು? ಈ ನೋವನ್ನು ಯಾರಲ್ಲಿ ಹೇಳಿಕೊಳ್ಳುವುದು? ಇದ್ದಾಳಲ್ಲ ಅಮ್ಮ, ಅಮ್ಮನ ಬಳಿಗೆ ಹೋಗುತ್ತೇನೆ. ಅಮ್ಮ ಅಮ್ಮ ತರಳನ ಕಾಣುತ್ತಲ ಕೆಳದಿಯೇಗೆ ಮರುಗೋ ಬಾತನ ಕಂಡು ಹೋಗೋ ಮಗನಿಗೆ ತರಗರಿದು ಬಗೆಗೆ ತೈ ಪೇಳೋಗೋ ಕಂದ ಆಂಜನೇಯ
ಈಗ ನಿನ್ನ ಮುಖವನ್ನು ಕಂಡಾಗ ನನಗೆ ಭಯವಾಗ್ತಾ ಉಂಟು ಮಗನೇ. ಯಾಕೆ ಮಗನೇ ಹೀಗಾಯ್ತು ಹೇಳುತ್ತಂತ? ಶರಣಮ್ಮ ಜನನಿಗೆ ಬೇಸರಿಸದಿರೋ ಶರಣಮ್ಮ ಜನನಿ ಬೇಸರಿಸದಿರೋ ತಾಯ ಕೇಳೋ ಅಮ್ಮ ಫಲದರು ಬಡೆ ಫಲದರು ಬಡೆ ನಿಪಾಗ ನಭ ಬರಿಗಿದ್ದೇನ ನಭ ಬರಿಗಿದ್ದೇನ ತಾಯೇ ಕೇಳು ತರಣಿ ಶೋಭಿಸುತ್ತಿರ ಹಣ್ಣನ್ನು ಭ್ರಮಿಸುತ್ತ ತರಣಿದು ಬಿದುತ್ತಿರೆ ಹಣ್ಣನ್ನು ಭ್ರಮಿಸುತ್ತ ತಾಯೇ ಕೇಳು ಒಡಲೂರಿಯ ತಡೆದಲ ಬರದೆ ಲಂಘಿಸಿದೇನ ಬರದೆ ಲಂಘಿಸಿದೇನ ತಾಯೇ ಕೇಳು ಅಮ್ಮ ಅಮ್ಮ ಬೇಸರಿಸದಿರೋ ನಾನು ಆಡುವಂತಹ ಮಾತನ್ನು ಕೇಳಿ ನೀವು ಬೇಸರಿಸಬಾರದಮ್ಮ. ಇಲ್ಲ ಮಗು, ಯಾವುದೇ ರೀತಿಯಾದಂತಹ ಮಾತನ್ನು ಹೇಳಬಾರದು. ಆದರೆ ಇದು ಯಾಕೆ ಹೀಗಾಯ್ತು ಎಂಬುದಾಗಿ ನನಗೆ ಅರ್ಥವಾಗುತ್ತಾ ಇಲ್ಲ. ಅಮ್ಮ ಹಸಿವೆಂದ ಕ್ಷಣದಲ್ಲಿ ಹಣ್ಣು ತರುತ್ತೇನೆ ಎಂಬುದಾಗಿ ಹೋದವರು ನೀವು. ಆದ್ರೆ ಈ ಬಂಡೆಕಲ್ಲಲ್ಲಿ ಕುಳಿತುಕೊಂಡಿರುವಂತಹ ಸಂದರ್ಭ ಮೇಲ್ಮುಖವಾಗಿ ಒಂದು ಹಣ್ಣನ್ನು ನಾನು ಗಮನಿಸಿದೆ ಅಮ್ಮ. ಮೇಲ್ಮುಖವಾಗಿ ಹಣ್ಣೆ? ಹೌದು, ನಭದಲ್ಲಿ ಒಂದು ಹಣ್ಣನ್ನು ನಾನು ಗಮನಿಸಿದೆ. ನಭದಲ್ಲಿ ಹಣ್ಣು ಸಿಗ್ತದೆ ಮಗನೇ? ಕೆಂಪು ಕೆಂಪು ಕಾಣಿಸ್ತಾ ಇತ್ತಮ್ಮ. ಅದು ಸೂರ್ಯನಲ್ವೇನೆ ಕಂದ? ಮತ್ತೆ ನಾನು ಅರಿತುಕೊಂಡೆ ಅಮ್ಮ. ಆದರೆ ಅದನ್ನು ಪಡೆದುಕೊಳ್ಳಬೇಕು, ಹಸಿವನ್ನು ನಿವಾರಿಸಬೇಕೆಂಬಂತ ಉದ್ದೇಶದಿಂದ ಮೇಲ್ಮುಖವಾಗಿ ಹಾರಿಕೊಂಡು ಹೋದೆ. ಅಲ್ಲಿ ನನಗೆ ಅಡ್ಡವಾಗಿದೆ ರಾಹುಕೇತುಗಳೆಂಬವರು ಬಂದ್ರಮ್ಮ. ಅವರನ್ನೆಲ್ಲ ಹೊಡೆದೋಡಿಸಿದೆ. ಆ ನಂತರ ಸ್ವರ್ಗಲೋಕದ ಅಧಿಕಾರಿಯಂತೆ ದೇವೇಂದ್ರನ ಇದಿರಾಗಿ ಯುದ್ಧಕ್ಕೆ ಬಂದ. ಅವನ ವಜ್ರಾಯುಧದಿಂದ ನನ್ನ ಹನು ಪ್ರದೇಶಕ್ಕೆ ಹೊಡೆದಮ್ಮ. ಅಯ್ಯೋ ದೇವರೇ, ಮುಖವಾಗಿ ನಾನು ಬಿದ್ದೆ. ಮತ್ತೆ ಏನಾಯ್ತು ಎಂಬುದು ನನಗೆ ಅರ್ಥವಾಗಿಲ್ಲ. ಒಮ್ಮೆಲೆ ನಿದ್ದೆಯಿಂದ ಎಚ್ಚೆತ್ತ ಹಾಗೆ ನೋಡಿದೆ ಅಂತ ಆದರೆ 3 ಮೂರ್ತಿಗಳನ್ನು ನಾನು ಗಮನಿಸಿದೆ. ಹೌದೇ? ಜೊತೆಯಲ್ಲಿ ನನ್ನ ತಂದೆಯವರು ಕೂಡ ಇದ್ರಮ್ಮ. ಹನು ಒಪ್ಪಿದ ಕಾರಣ ಹನುಮಂತ ಎಂಬಂತ ಹೆಸರನ್ನು ಕೊಟ್ಟಿದ್ದಾರೆ. ಅಷ್ಟು ಚಂದದ ಮುಖ ಈಗ ಇಷ್ಟು ಚಂದ ಮುಖ ಆಯ್ತು. ಹೌದಮ್ಮ. ಅಮ್ಮ, ದೇವರು ಕೊಟ್ಟಂತ ವರ, ತಂದೆಯವರು ಕೊಟ್ಟಂತ ವರವನ್ನು ಪಡೆದುಕೊಂಡಂತ ನಾನು ಹಸಿವನ್ನು ನಿವಾರಿಸುವಂತ ಉದ್ದೇಶದಿಂದ ಮತ್ತೆ ನಾನು ಹಣ್ಣನ್ನು ಪಡೆದುಕೊಳ್ಳುವುದಕ್ಕೆ ಹೋದಂತಹ ಸಂದರ್ಭ ಒಂದು ಕಡೆಯಲ್ಲಿ ಋಷಿಮುನಿಗಳನ್ನು ನಾನು ಗಮನಿಸಿದೆ. ಕಿರಾತರೆಲ್ಲ ಸೇರಿ ಅವರಿಗೆಲ್ಲ ಕಷ್ಟವನ್ನು ಕೊಡ್ತಾ ಇದ್ರು. ಕಷ್ಟವನ್ನು ದೂರ ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಲ್ವಾ ಅಮ್ಮ? ತಿಳಿದರೆ ಮಾಡಬೇಕಲ್ಲ ಮಗ. ಹಾಗಾಗಿ ಕಿರಾತರನ್ನೆಲ್ಲ ಹೊಡೆದೋಡಿಸಿದೆ. ಒಳ್ಳೆಯ ಕೆಲಸವನ್ನೇ ಮಾಡಿದ್ದಿ ಅಮ್ಮ. ಕೆಲವರೆಲ್ಲ ಓಡಿ ಹೋಗಿದ್ದಾರೆ, ಕೆಲವರೆಲ್ಲ ಪೊದರೆಯ ಮಧ್ಯದಲ್ಲಿ ಇದ್ದಾರೆ ಎಂಬಂತ ವಿಚಾರವನ್ನು ತಿಳಿದುಕೊಂಡಂತ ನಾನು ಅರಣ್ಯಕ್ಕೆ ಬೆಂಕಿಯನ್ನು ಕೊಟ್ಟೆ ಅಮ್ಮ. ಬೆಂಕಿ ಕೊಟ್ಟೆಯ? ಹೌದು. ಪರಿಣಾಮ? ಅಮ್ಮ, ಆ ಬೆಂಕಿ ಕೊಟ್ಟ ಪರಿಣಾಮವಾಗಿ ಋಷಿ ಮುನಿಗಳು ನನಗೆ ಶಾಪವನ್ನು ಕೊಟ್ಟಿದ್ದಾರೆ. ಶಾಪವೇ? ದೇವರ ವರಗಳು ಉಂಟನ್ನು ಎಂಬಂತ ಉದ್ದೇಶದಿಂದ ಅಹಂಕಾರದಿಂದ ಮೆರೆಯುತ್ತಾ ಇದ್ದಾನೆ. ಈತನಲ್ಲಿರುವಂತ ವಿದ್ಯೆಯಾಗಲಿ ವರವಾಗಿ ಇವನಿಗೆ ಫಲಿಸದೆ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟಿದ್ದಾರೆ. ಹೋಯ್ತ ಮಗನೇ. ಅಮ್ಮ, ನಾನು ಒಳ್ಳೆಯ ಉದ್ದೇಶದಿಂದ ಈ ರೀತಿಯಾದಂತಹ ಮಾತನ್ನು ಆಡಿದ್ದೇನೆ, ಅವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಪರಿಣಾಮ ನನಗೆ ಶಾಪವು ಅಮ್ಮ. ನನ್ನಲ್ಲಿರುವಂತ ವಿದ್ಯೆ ನನಗೆ ತಿಳಿಯದೆ ಹೋಗಲಿ ಎಂಬುದಾಗಿ ಹೇಳಿದ್ದಾರೆ. ಏನು ಮಾಡಲಮ್ಮ? ಪುತ್ರನ ನಡೆ ನುಡಿಗೋ ಹಿಕ್ಕುತ್ತಲೇ ಪಿಡಿದಪ್ಪು ತೆರದಳ ಪಿಡಿದಪ್ಪು ತೆರದಳ ಮುನಿ ಬಳಗಂ ಬಿತ್ತರಿಸಿದರು ನಿನ್ನ ಚರಿತ್ರವು ಜಗಕತಿಗವಾಗಿ ಜಗಕ್ಕೆ ಅಧಿಕವಾಗಿ ಬೆಳಗಲು
ಕಂದ ಮುನಿಗಳು ಶಾಪ ಕೊಟ್ಟಿದ್ದಾರೆ ಎಂಬುದಾಗಿ ಚಿಂತೆ ಮಾಡಬೇಕಂತ ಅಗತ್ಯವಿಲ್ಲ. ನಾ ಮಾಡಬೇಕಂತ ಕಾರ್ಯವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸರಿಯಾಗಿ ಕೇಳು. ತೊಡಿತು ತರನಾದ ಉಡುದಾರ ಹೌದು ಮಗನೇ. ತೊಡಿತು ತರನಾದ ಉಡುದಾರ ಕೌಪೇನ ಉಡಿತಿ ಕುಂಡಲ ಬನಿಟ್ಟು ಹೌದು ಮಗನೇ. ಜನ ಜನ ಬನು ರಾಮನವತಾರದಿಂದಲೇ ಜನ ಜನ ಬನು ರಾಮನವತಾರದಿಂದಲೇ ಪೊಡವಿಯೋಳ್ ಉದಿತೋತಲೇ ಶ್ರೀರಾಮ ಪೊಡವಿಯೋಳ್ ಉದಿತೋತಲೇ ಹೌದು ಮಗನೇ. ನಿನ್ನ ಕೊರುಕ ಸೂಚಿತೂತ ಕರೆಯುವಾಗ ನಿನ್ನ ಕೊರುಕ ಸೂಚಿತೂತ ಕರೆಯುವನಾಥ ನನ್ನು ಸೇವಿತು ನಿರತ ಇಲ್ಲರೆಗದು ಗೋಚರಿಗದು ಎಂದುಪದೇಶ ಇಲ್ಲರೆಗದು ಗೋಚರಿಗದೆಂದುಪದೇಶ ಅನ್ನಿತ್ತು ನರಸುತ್ತನೆ ತ್ವರಿತೋ ತರನ್ನಾದ ಮುಳುದಾರ ಕೌಪೀನ ಉಳಿದಿ ಕುಂಡಲವನಿಟ್ಟು ಮಗನೇ ಕನ್ನ ಕುಮಾರ, ಆಗುವುದೆಲ್ಲ ಒಳ್ಳೆಯದಿತ್ತು ಎಂಬುದಾಗಿ ಭಾವಿಸಿಕೊಂಡು ನೋವುಳ್ಳಂತಹ ವ್ಯಕ್ತಿ ನಡೆದಾಗ ಬದುಕಿನಲ್ಲಿ ಯಶಸ್ಸು ಒದಗಿ ಬರುವುದಕ್ಕೆ ಸಾಧ್ಯ ಉಂಟಂತೆ. ಹೌದೇ? ಮುನಿಗಳು ಶಾಪ ಕೊಟ್ಟಿದ್ದಾರೆ ಎನ್ನುವಂತಹ ಉದ್ದೇಶದ ನೀನು ಕಣ್ಣೀರನ್ನು ಸುರಿಸುತ್ತಾ ಕುಳಿತಿದ್ದಾದರೆ ಮುಂದಿನ ಬದುಕಿನ ಬಗ್ಗೆ ಆಲೋಚನೆ ಮಾಡೋಕೆ ಸಾಧ್ಯ ಉಂಟ ಹೇಳು. ನನ್ನ ಶಕ್ತಿ ನನಗೆ ತಿಳಿಯದೆ ಹೋದ್ರೆ ನಾನು ಏನು ಮಾಡುವುದಮ್ಮ? ಮಗು, ಓ ಈಗ ನೀನು ಅಳುವುದು, ಹ ನಾನು ಅಳುವುದು, ಹ. ಇಬ್ಬರು ಅಳುತ್ತಾ ಕುಳಿತುಕೊಂಡರೆ ಹ. ನಮಗೆ ದಾರಿ ತೋರಿಸುವವರು ಯಾರಿದ್ದಾರೆ ಹೇಳು. ಮತ್ತೆ ಏನು ಮಾಡುವುದಮ್ಮ? ಈ ಮನೆಯಲ್ಲಿ ಗುರುವಾಗಿ ನಾನು ನಿನಗಿರುವಾಗ ಹ. ಸರಿಯಾದ ದಾರಿಯನ್ನು ನಾನೇ ಸೂಚಿಸುತ್ತೇನೆ. ಹೌದೇ? ಹೌದು. ಯಾವ ರೀತಿ? ಉಡುದಾರವನ್ನು ತೊಡಿಸಿದ್ದೇನೆ, ಹೌದು. ಕೌಪೀನವನ್ನು ಉಡಿಸಿದ್ದೇನೆ, ಹ ಏಕಮಾತ್ರ ಕುಂಡಲವನ್ನು ಕಿವಿಗೆ ತೊಡಿಸಿದ್ದೇನೆ. ಹ. ಮಗು, ಓ ನಿನಗೆ ಆಶ್ಚರ್ಯ ಹುಟ್ಟಿಕೊಳ್ಳಬಹುದು. ಏನು? ಇದೆಲ್ಲ ಯಾಕಮ್ಮ ವಿಶೇಷ ಎಲ್ಲ ಒಂದೊಂದೇ ಉಂಟು ಎಂಬುದಾಗಿ. ಅದೇ ಯಾಕಮ್ಮ? ಹೌದು ಮಗನೇ, ಹ ತಾರಕ ಮಂತ್ರವೇ ಮೈ ತಳೆದು ಹ. ಈ ಲೋಕಕ್ಕೆ ಆವಿರ್ಭವಿಸುವುದಕ್ಕಿದ್ದಾನೆ. ಹೌದೇ? ಅವನೇ ಶ್ರೀಮನ್ನಾರಾಯಣನಂತಹ ಆ ದೇವರು ಹ. ರಾಮಾವತಾರದಿಂದ ಬರುವುದಕ್ಕಿದ್ದಾನೆ. ಆಹಾ. ಬಂದಂತಹ ಸಂದರ್ಭದಲ್ಲಿ ನಿನ್ನ ಕಣ್ಣಿಗೆ ಕಂಡು ಏ ಕುಂಡಲಧಾರಿಯೇ, ಹ. ಓ ಜನ್ನಧಾರಿಯೇ, ಹ್ಮ್. ಓ ಕೌಪೀನಧಾರಿಯೇ ಹ್ಮ್. ಎಂಬುದಾಗಿ ಕರೆದಾಗ ಹ. ಅವರನ್ನೇ ದೇವರು ಎಂಬುದಾಗಿ ತಿಳಿದು ಹ. ಅವರ ಸೇವೆಯನ್ನು ನೀನು ಮಾಡಿಕೊಂಡು ಬಂದೆಯಂತಾದರೆ ನಿನ್ನ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗುವುದಕ್ಕೆ ಸಾಧ್ಯ ಉಂಟು ಮಗನೇ. ಅಮ್ಮ, ಓ ನೀನು ಉಡಿಸಿದಂತ ಈ ಆ, ಕಾಣುವಂತ ದೃಶ್ಯ ಇಬ್ಬರಿಗೆ ಮಾತ್ರ ಆದ್ರೆ ಹೌದು ಅಪ್ಪನಿಗೆ ಮತ್ತೆ ನಾನು ನಂಬುವಂತ ದೇವರಿಗೆ, ದೇವರಿಗೆ. ಆ ಸಂದರ್ಭದಲ್ಲಿ ಯಾರು ನನ್ನನ್ನು ಗುರುತಿಸುತ್ತಾರೋ ಹ್ಮ್. ಅವರೇ ನನ್ನ ದೇವರು ಎಂಬುದಾಗಿ ಹೇಳುತ್ತಾ ಇದ್ದೀಯ. ಹೌದು ಮಗು. ಸಂತೋಷ ಆಯ್ತಮ್ಮ. ಹ್ಮ್. ಇನ್ನು ಮುಂದೆ ರಾಮ ಧ್ಯಾನದಲ್ಲಿಯೇ ನಾನು ಇರ್ತೇನೆ. ಮಗನೇ, ಓ ನಿನ್ನ ದೇವರನ್ನು ಕಾಣುವುದಕ್ಕೆ ಹೊರಡುವಂತಹ ಚಂದವನ್ನು ನಿನ್ನ ತಾಯಿ ಕಣ್ಣಾರಿ ನೋಡಬೇಕಿರುವಂತ ಆಸೆ ಉಂಟು. ಅಲ್ಲಿ ನಿಂತು ನೋಡ್ತೇನೆ, ಹಾರುತ್ತಾ ಜಿಗಿಯುತ್ತಾ ಹೋಗ್ಬೇಕು ನೀನು. ರಾಮ 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 ರಾಮ
ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ನಮ್ಮ ವಿಜ್ಞಾಪನೆ. ಇಂದಿನ ಈ ಕಾರ್ಯಕ್ರಮಕ್ಕೆ